ಉದ್ಯಮಿ ಒಕ್ಕಲಿಗ 2ನೇ ವರ್ಷದ ಕಾರ್ಯಕ್ರಮದ 3ನೇ ದಿವಸಕ್ಕೆ ತಮ್ಮೆಲ್ಲರೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇರೋದು. ನಿರೂಪಣೆಯಲ್ಲಿ ನಾನು ಧನಂಜಯ್ ಗೌಡ. ಇದೀಗ 3ನೇ ದಿನದ ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯರಿಗೂ ಒಂದು ಜೋರ ಚಪ್ಪಾಳೆ ಮೂಲಕ ಸ್ವಾಗತವನ್ನು ಕೋರೋಣ ಅಂತ ಹೇಳ್ತಾ, ಎಲ್ಲ ವಿದ್ಯಾರ್ಥಿಗಳು ಒಂದು ಜೋರ ಚಪ್ಪಾಳೆಯನ್ನು ಕೋರೋಣ. ಮೊದಲ ದಿವಸ ಪೂಜ್ಯ ಗುರುಗಳಿಂದ ಉದ್ಘಾಟನೆಯಾದಂತಹ ಈ ಒಂದು ಉದ್ಯಮಿ ಒಕ್ಕಲಿಗ FC Expo 2024 ಈಗಾಗಲೇ 2 ದಿನಗಳ ಕಾಲ ಯಶಸ್ವಿಯಾಗಿ ಹಲವಾರು ಅವಧಿಗಳನ್ನು ಕಂಡಿದೆ. ಮನರಂಜನಾ ಸೆಕ್ಟರ್, ಎಜುಕೇಷನ್ ಸೆಕ್ಟರ್, MSME ಹಾಗೆ ಸ್ಟಾರ್ಟಪ್, ಹೀಗೆ ಅನೇಕ ವಿಭಾಗಗಳಲ್ಲಿ 7 ದಿನಗಳ ಕಾಲ ಎಕ್ಸ್ಪೋ ಬಹಳ ಯಶಸ್ವಿಯಾಗಿ ನಡೆದಿದೆ. ಅಷ್ಟೇ ಅಲ್ಲದೆ ಮೊದಲ ದಿನ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಮಂತ್ರ ಮಾಂಗಲ್ಯದ ಮದುವೆ ಒಂದು ಪ್ರಾತ್ಯಕ್ಷಿಕೆಯನ್ನು ಕೂಡ ನೋಡಲಾಯಿತು. ಅದರ ನಂತರ ಯಕ್ಷಗಾನ ಪ್ರದರ್ಶನ ಕೂಡ ಆಯಿತು. ನಿನ್ನೆ ಸಂಜೆ ಮನರಂಜನಾ ವಿಭಾಗದ ಮಾಧ್ಯಮವಾಗಿ ಶಮಿತಾ ಮಲ್ನಾಡ್ ಅವರ ಒಂದು ಸಂಗೀತ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಲಾಗಿತ್ತು. 3ನೇ ದಿನದ ಮೊದಲನೇ ಅವಧಿ ಬ್ಯೂರೋಕ್ರಸಿ. ಈ ಅವಧಿಗೆ ಈಗಾಗಲೇ ಗಣ್ಯರೆಲ್ಲರೂ ಕೂಡ ಆಗಮಿಸಿದ್ದಾರೆ. ಈ ಅವಧಿಯನ್ನು ನಡೆಸ್ಕೊಡ್ಲಿಕ್ಕೆ ಹಾಗೂ ಇದರ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ರಿಕ್ವೆಸ್ಟ್ ಚೇರ್ಪರ್ಸನ್ ಫಾರ್ FC ಬ್ಯೂರೋಕ್ರಸಿ, ನಿವೃತ್ತ IFS ಅಧಿಕಾರಿಗಳಂತ ಡಾಕ್ಟರ್ GN ಶ್ರೀಕಂಠೆ ಅವ್ರನ್ನ ಪ್ರೀತಿಯ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಶ್ರೀಯುತ GN ಶ್ರೀಕಂಠೆ ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಶೇಷವಾಗಿ ಬ್ಯೂರೋಕ್ರಸಿ ವಿಸಾವಿಸ್ ಬಿಸ್ನೆಸ್ ಆ್ಯಂಡ್ ಇಂಡಸ್ಟ್ರಿಯಸ್ಟ್ ಈ ವಿಷಯದ ಬಗ್ಗೆ ಇವತ್ತು ನಾವೊಂದು ಚರ್ಚೆ ಮಾಡ್ತೇವೆ. ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ಮತ್ತು ಮಾತಾಡೋದಕ್ಕೆ ಎಲ್ಲ ಹಿರಿಯ ಅಧಿಕಾರಿಗಳು ಬಂದಿದ್ದಾರೆ. ಮೊದಲನೇದಾಗಿ ಮುಖ್ಯ ಅತಿಥಿಗಳಿಗೆ ಬಂದಿರುವ ಶ್ರೀಯುತ ತಿಮ್ಮೇಗೌಡರನ್ನ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ದಯವಿಟ್ಟು ಕರ್ಕೊಂಡು ಬರಬೇಕು. ನಮ್ಮ ವಾಲಂಟಿಯರ್ಸ್ ಮೇಲೆ ಕರ್ಕೊಂಬನ್ನಿ, ವಾಲಂಟಿಯರ್ಸ್ಗಳು. ನಯನ್ ಯು ಕ್ಯಾನ್ ಹೆಲ್ಪ್ ದಮ್. ಹಾಗೆಯೇ ಶ್ರೀಯುತ ಶಂಕರಲಿಂಗೇಗೌಡರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಲಿಸ್ಟ್ ಕೊಡಿ ಧನಂಜಯ, ಲಿಸ್ಟ್ 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 ಹಾಗೆ ಶ್ರೀಯುತ ಉಮಾಶಂಕರ್ ಅವರು ಕೂಡ IAS ಆಫೀಸರ್ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಮತ್ತು ಶ್ರೀಯುತ ಪ್ರಕಾಶ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ರವಿಕಾಂತೇಗೌಡರು ಬಂದಿರೋ ವೇದಿಕೆಗೆ ಮೇಲೆ ಬರಬೇಕು. ಹಾಗೆ ಪ್ರಭು KPSC ಮೆಂಬರ್ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಕ್ಯಾಪ್ಟನ್ ರಾಜೇಂದ್ರ ಅವರು ಬಂದಿದ್ದರೆ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ನಾಗರಾಜ್ ಜಾಯಿಂಟ್ ಸೆಕ್ರೆಟರಿ ಟು ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಶ್ರೀ ರಂಗಪ್ಪ IAS ಆಫೀಸರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಶ್ರೀ ಶಶಿಕಿರಣ್ IRS ಆಫೀಸರ್ DC ಕಸ್ಟಮ್ಸ್ ಏರ್ಪೋರ್ಟ್ಸ್ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ಶ್ರೀಯುತ ನಾಗರಾಜ್ ಅವರು ಜಾಯಿಂಟ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸ್ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಮಾಧವ ಚೀಫ್ ಇಂಜಿನಿಯರ್ ಇದರ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ಪವಿತ್ರ ಚೀಫ್ ಇಂಜಿನಿಯರ್ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಮಾರುತಿ ಪ್ರಸನ್ನ ಅವರಿದ್ದರೆ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಶ್ರೀ ರಾಮಚಂದ್ರ ರಿಟೈರ್ಡ್ ಜನರಲ್ ಮ್ಯಾನೇಜರ್ ಕೆನರಾ ಬ್ಯಾಂಕ್ ಇವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಬರ್ತಾರಂತ ಕೇಳಿಬಿಡಿ, ಮತ್ತು ಬರ್ತಾರೆ ಅಂತ ಕರೀತೀನಿ. ಈ ಕಾರ್ಯಕ್ರಮದ ರೂವಾರಿಗಳಾದ ಶ್ರೀಯುತ ಜಯರಾಮ್ ರಾಯ್ಪುರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತೀನಿ. ಶ್ರೀಯುತ ಜಯರಾಮ್ ರಾಯ್ಪುರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತೇನೆ. ಸನ್ಮಾನ್ಯರೇ, ಇದು ಸ್ವಲ್ಪ ತಡವಾಗಿ ಪ್ರಾರಂಭ ಮಾಡ್ತಾ ಇದ್ದೀವಿ, ಅದಕ್ಕೆಲ್ಲ ಕ್ಷಮೆ ಇರಲಿ. ಏಕೆಂದರೆ ಸಾಕಷ್ಟು ಜನ ಸಂಖ್ಯೆಯಲ್ಲಿ ಭಾಗವಹಿಸಲಿ ಅನ್ನೋ ದೃಷ್ಟಿಯಿಂದ ಸ್ವಲ್ಪ ನಿಧಾನವಾಗಿ ಶುರು ಮಾಡಿದ್ದೀವಿ. ಮೊದಲನೇದಾಗಿ
ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಿಗೆ ಬಂದಿರುವ ಶ್ರೀಯುತ ತಿಮ್ಮೇಗೌಡರು ರಿಟೈರ್ಡ್ IAS ಆಫೀಸರ್ ಅವ್ರನ್ನ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಇನ್ನೊಬ್ಬರು ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ MK ಶಂಕರಲಿಂಗೇಗೌಡರು ರಿಟೈರ್ಡ್ IAS ಆಫೀಸರ್, ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಬಯಸ್ತೇನೆ. ಹಾಗೆಯೇ ಶ್ರೀ ಉಮಾಶಂಕರ್ ಅವರು ಈಗ ಅಡಿಷನಲ್ ಚೀಫ್ ಸೆಕ್ರೆಟರಿ ಆಗಿದ್ದಾರೆ ಗೌರ್ಮೆಂಟ್ ಆಫ್ ಕರ್ನಾಟಕದಲ್ಲಿ, IAS ಆಫೀಸರ್. ಅವರು ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಶ್ರೀಯುತ ಪ್ರಭು ಅವರು ಬಂದಿದ್ದಾರೆ, KPSC ಮೆಂಬರ್. ಅವರು ಕೂಡ ನಾನು ಸ್ವಾಗತ ಬಯಸ್ತೇನೆ. ಶ್ರೀಯುತ ಪ್ರಕಾಶ್ ಅವರು IAS ಆಫೀಸರ್ ಈ ಕಾರ್ಯಕ್ರಮ ಬಂದಿದ್ದಾರೆ, ಅವರು ಕೂಡ ನಾನು ಸ್ವಾಗತ ಬಯಸ್ತೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ನಾಗರಾಜ್ ಅವರು ಜಾಯಿಂಟ್ ಸೆಕ್ರೆಟರಿ ಟು ಗೌರ್ಮೆಂಟ್ ಆಫ್ ಇಂಡಿಯಾ ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತ ಬಯಸ್ತೇನೆ. ಶ್ರೀ ರಂಗಪ್ಪನವರು IAS ಆಫೀಸರ್ ಕಾರ್ಯಕ್ರಮ ಬಂದಿದ್ದಾರೆ, ಅವರು ಕೂಡ ಹೃತ್ಪೂರ್ವಕವಾದ ಸ್ವಾಗತ ಬಯಸ್ತೇನೆ. ಕಿರಣ್ BM ನಾಗರಾಜ್ ಅವರು ಜಾಯಿಂಟ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸ್ ಕಾರ್ಯಕ್ರಮ ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತ ಬಯಸ್ತೇನೆ. ಶ್ರೀ ಪವಿತ್ರ ಅವರು ಚೀಫ್ ಇಂಜಿನಿಯರ್ ಈ ಕಾರ್ಯಕ್ರಮ ಬಂದಿದ್ದಾರೆ, ಅವರು ಕೂಡ ಹೃತ್ಪೂರ್ವಕವಾದ ಸ್ವಾಗತ ಬಯಸ್ತೇನೆ. ಶ್ರೀ ರಾಮಚಂದ್ರ ಅವರು ರಿಟೈರ್ಡ್ ಜನರಲ್ ಮ್ಯಾನೇಜರ್, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೇನೆ. ಎಲ್ಲರೂ ಕೈ ತಿನ್ನಾರೆ ಬಿಟ್ಟೋಯ್ತಾ? ಹಾಗೆಯೇ ದೇವರಾಜ್ ಅವರು IPS ಆಫೀಸರ್ ಇದ್ದರೆ ವೇದಿಕೆ ಮೇಲೆ ಬರಬೇಕು. ಶಶಿಕಿರಣ್ IRS ಆಫೀಸರ್ ಇದ್ದರೆ ವೇದಿಕೆ ಮೇಲೆ ಬರಬೇಕು, ಅಥವಾ ಪ್ರದೀಪ್ ಅವರು IRS ಆಫೀಸರ್ ಇದ್ದರೆ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಯುತ ಉಮಾಶಂಕರ್ ಅವರು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ಈಗ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮ ತಮಗೆಲ್ಲರಿಗೂ ಗೊತ್ತಿದೆ, ಉದ್ಯಮಿ ಒಕ್ಕಲಿಗ ಈ ಕಾರ್ಯಕ್ರಮವನ್ನು ಭಾಳ ಶ್ರಮವಹಿಸಿ ಅಚ್ಚುಕಟ್ಟಾಗಿ ಶ್ರೀ ಜಯರಾಮ್ ರಾಯಪುರ ಅವರ ನೇತೃತ್ವದಲ್ಲಿ ನಿರ್ವಹಿಸಿದ್ದಾರೆ. ಅವರು ಕೂಡ ಒಂದು ವಿಶೇಷವಾಗಿ ಸ್ವಾಗತ ಕೋರ್ತಾ ಶ್ರೀ ಜಯರಾಮ್ ರಾಯಪುರ್ಗೆ ವಿಶೇಷವಾಗಿ ಒಂದು ಸ್ವಾಗತ ಕೋರ್ತೇನೆ. ಈ ಉದ್ಯಮಿ ಒಕ್ಕಲಿಗ ಅವರ ಒಂದು ಕೂಸು, ಅವರೇ ಇದ್ರ ಬಗ್ಗೆ ಚಿಂತನೆ ಮಾಡಿ ಈ ಉದ್ಯಮಿ ಒಕ್ಕಲಿಗ ಒಂದು ಕಾರ್ಯಕ್ರಮ ಭಾಳ ಅತ್ಯಂತ ಮಹತ್ವಪೂರ್ಣವಾದ ಕಾರ್ಯಕ್ರಮ. ಏಕೆಂದರೆ ನಾವು ಇದುವರೆಗೂ ಕೂಡ ಒಕ್ಕಲಿಗರು ಅಂದರೆ ಕೃಷಿ ಮಾಡೋರು, ಕೃಷಿ ಮಾಡೋದ್ರಿಂದ ಮಾತ್ರ ನಾವು ಒಕ್ಕಲಿಗರು ಅದನ್ನೇ ನಂಬ್ಕೊಂಡಿದ್ದವರು. ಆದರೆ ತಮಗೆಲ್ಲನೂ ಗೊತ್ತಿದ್ದಾಗೆ ಕೃಷಿ ಅಂತ ಅಂದರೆ ಓನ್ಲಿ ಫಾರ್ ಸಸ್ಟೆನೆನ್ಸ್, ಇಟ್ ಈಸ್ ಎ ಸಬ್ಸಿಸ್ಟೆನ್ಸ್ ಎಕಾನಮಿ. ಅಂದರೆ ಏನು, ಅವ್ರ ಊಟ ಬಟ್ಟೆಗೆ ಸಾಕಾಗುವಷ್ಟು. ತಾವೆಲ್ಲ ಕೇಳಿದಿರಿ, ಕೃಷಿ ಮಾಡಿದ್ರೆ ಉಳಗನೂ ಹೊಲ ಮೇಲೆ ಬರುತ್ತೆ ಅಂತ ಲೆಕ್ಕ ಹಾಕಿದ್ರಿ ಅಂತ ಕೇಳಿದ್ದೀರಿ. ಹಾಗಾಗಿ ನಾವು ಒಕ್ಕಲಿಗರೇನಾದರೂ ಮುಂದುವರಿಬೇಕು ಅಂತ ಹೇಳಿದರೆ ಕೃಷಿಯನ್ನು ಬಿಟ್ಟು ಇಂಡಸ್ಟ್ರಿ ಸೆಕ್ಟರ್ಗೆ ಮತ್ತು ಬಿಸ್ನೆಸ್ ಸೆಕ್ಟರ್ ಬರೋದು ಬಹಳ ಅವಶ್ಯಕ. ಈ ನಿಟ್ಟಿನಲ್ಲಿ ನಮ್ಮ ಒಕ್ಕಲಿಗರ ಎಲ್ಲ ಬಿಸ್ನೆಸ್ಮೆನ್ಗಳು, ಇಂಡಸ್ಟ್ರಿಯಲಿಸ್ಟ್ಗಳು, ಸರ್ವಿಸ್ ಸೆಕ್ಟ್ರಲ್ಲಿ ಕೆಲಸ ಮಾಡೋರು ಎಲ್ಲರೂ ಕೂಡ, ಮತ್ತು ಅಧಿಕಾರಿಗಳು, ಮತ್ತು ಈ ಸೆಕ್ಟರ್ಗೆ ಜೊತೆಗಿರೋರು ಎಲ್ಲರೂ ಕೂಡ ಈ ಒಂದು ಸೂರಿನಲ್ಲಿ ತರೋ ಕೆಲಸ ಆಗಿದೆ. ಹಾಗಾಗಿ ಇದರಿಂದ ಒಂದು ಸೈನರ್ಜಿ ಕ್ರಿಯೇಟ್ ಆಗಲಿ ಅಂತಾರೆ. ಅಂದರೆ ಒಬ್ಬರು ಒಂದು ಸೇರಿ 11 ಆಗ್ತಾರೆ, ದಟ್ ಇಸ್ ಕಾಲ್ಡ್ ಸೈನರ್ಜಿ. ಅಂದರೆ ಒಟ್ಟಿಗೆ ಈ ಒಂದು ಕೆಲಸಗಳು ಯಾವುದೇ ಒಂದು ಕಾರ್ಯಕ್ರಮ ಕೈಗೊಂಡ್ರೆ ಸಕ್ಸಸ್ ಆಗ್ತದೆ, ಎಲ್ಲರಿಗೂ ಪರಸ್ಪರ ಕೋಆರ್ಡಿನೇಷನ್ ಇದ್ದರೆ ಸಕ್ಸಸ್ ಆಗ್ತದೆ ಅನ್ನೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ನೋಡಿ. ನಾನು ಉದಾಹರಣೆಗೆ ನಿಮಗೊಂದು ಇವತ್ತಿನ ಒಂದು ಚಿಂತನೆ ಹೇಳೋದಾದರೆ, 1950ರಲ್ಲಿ ಅಗ್ರಿಕಲ್ಚರ್ ಸೆಕ್ಟ್ರಲ್ಲಿ ಡಿಪೆಂಡ್ ಆದವರು ಸುಮಾರು 72% ಜನ ಕೃಷಿ ಮಾಡ್ತಾಯಿದ್ರು. ಬಟ್
ಈ ಇಂಡಿಯಾ ದೇಶಕ್ಕೆ 51% GDP ಟೋಟಲ್ ಇನ್ಕಮ್ ಕೊಡ್ತಾಯಿದ್ರು. ಹಾಗೇನೇ ಆ ಕಾಲಕ್ಕೆ 50ರಲ್ಲಿ ಇಂಡಸ್ಟ್ರಿ ಸೆಕ್ಟರ್ಗೆ ಡಿಪೆಂಡ್ ಆದರೂ ಕೇವಲ 10.7%, 13% ನ್ಯಾಷನಲ್ ಎಕಾನಮಿ ಕಾಂಟ್ರಿಬ್ಯೂಟ್ ಮಾಡ್ತಿದ್ರು. ಹಾಗೆಯೇ ಸರ್ವಿಸ್ ಸೆಕ್ಟರು 17% ಡಿಪೆಂಡೆಂಟ್ ಆಗಿದ್ದರು, 13% GDP ಕಾಂಟ್ರಿಬ್ಯೂಟ್ ಮಾಡ್ತಿದ್ರು. ಅಂದರೆ ಅವತ್ತಿನ ದಿನ 60% ಇನ್ಕಮ್ ಫ್ರಮ್ ದ ಅಗ್ರಿಕಲ್ಚರ್ ಸೆಕ್ಟರ್, 72% ಡಿಪೆಂಡೆಂಟ್ ಆನ್ ದ ಅಗ್ರಿಕಲ್ಚರ್. ಈ ಪರಿಸ್ಥಿತಿ ಇತ್ತು. ಆದರೆ ಮುಂದುವರಿದ ಎಕಾನಮಿ ಆಗಬೇಕು ಅಂತ ಹೇಳಿದ್ರೆ ವಿ ಶುಡ್ ಮೋರ್ ಆಫ್ ಇಂಡಸ್ಟ್ರಿಯಲೈಸೇಷನ್, ಮೋರ್ ಆಫ್ ಸರ್ವಿಸ್ ಸೆಕ್ಟರ್ ಬಂದರೆ ದಟ್ ಈಸ್ ಮುಂದುವರಿದ ಎಕಾನಮಿ ಆಗ್ತದೆ. ಕೇವಲ ಅಗ್ರಿಕಲ್ಚರ್ ಆದರೆ ಸಬ್ಸಿಸ್ಟೆನ್ಸ್ ಎಕಾನಮಿ ಅಂತ ಹೇಳಿದ್ರೆ ಹಿಂದುವರಿದ ಎಕಾನಮಿನೇ ಆಗಿರ್ತದೆ. ಹಾಗಾಗಿ ನಾವು ಕೃಷಿಕರು ಸಾಕಷ್ಟು ಅಗ್ರಿಕಲ್ಚರ್ ಬಿಟ್ಟು ಹೊರಗಡೆ ಬಂದಿದ್ದೀವಿ, ಆದರೆ ಇನ್ನೂ ಹೆಚ್ಚಿಗೆ ಬೆಳೆದಿಲ್ಲ. ಇನ್ನೂ ಸಣ್ಣ ಪುಟ್ಟ ಜಾಬ್ಗಳು, ಸಣ್ಣ ಸಣ್ಣ ಇಂಡಸ್ಟ್ರಿಗಳು, ಸಣ್ಣ ಸಣ್ಣ ಫರ್ಮ್ಗಳು ಹಾಕ್ಕೊಂಡಿದ್ದೀವಿ. ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ನೋಡಿ, 72% ಅಗ್ರಿಕಲ್ಚರ್ ಡಿಪೆಂಡೆಂಟ್ ಇದ್ದರೂ ಇವತ್ತಿನ ದಿನ ಕೃಷಿ ಮೇಲೆ ಡಿಪೆಂಡ್ ಆಗಿರೋರು 44% ಜನ. ಬಟ್ ಅದರ ನ್ಯಾಷನಲ್ ಎಕಾನಮಿ ಕೇವಲ 18% ಮಾತ್ರ ನ್ಯಾಷನಲ್ ಎಕಾನಮಿ ಕಾಂಟ್ರಿಬ್ಯೂಟ್ ಮಾಡ್ತಾಯಿದೆ. ಬರೀ ಕೇವಲ 18%, 44% ಬರೀ 18%. ಅಂದರೆ ನೋಡಿ ಎಷ್ಟೊಂದು ಇನ್ಕಮ್ ತುಂಬ ಕಡಿಮೆ ಇದೆ. ಹಾಗೇನೇ ಇಂಡಸ್ಟ್ರಿ ಸೆಕ್ಟರು ಸುಮಾರು 29% ನ್ಯಾಷನಲ್ ಎಕಾನಮಿ ಕಾಂಟ್ರಿಬ್ಯೂಟ್ ಮಾಡುತ್ತೆ, 26% ಡಿಪೆಂಡ್ ಆಗಿದ್ದಾರೆ ಅದರ ಮೇಲೆ. ನೋಡಿ ಹತ್ತತ್ರ ಆಲ್ಮೋಸ್ಟ್ 26%, 28% ಅಂದರೆ ಅದರಿಂದ ಇನ್ಕಮ್ ಜಾಸ್ತಿ ಇದೆ. ಮತ್ತು ಇನ್ನು ಸರ್ವಿಸ್ ಸೆಕ್ಟರ್ ಬಂದರೆ ದಿಸ್ ಲಾರ್ಜೆಸ್ಟ್ ಇನ್ಕಮ್. ಇದು ನ್ಯಾಷನಲ್ ಎಕಾನಮಿಗೆ 54% ಕಾಂಟ್ರಿಬ್ಯೂಟ್ ಮಾಡುತ್ತೆ, ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಇಂಡಿಯನ್ ಎಕಾನಮಿಗೆ. ಇದ್ರ ಮೇಲೆ ಡಿಪೆಂಡ್ ಆಗಿರೋರು 31%. ಅಂದರೆ ಸರ್ವಿಸ್ ಸೆಕ್ಟರ್ ಇಟ್ಸ್ ಡೂಯಿಂಗ್ ವೆರಿ ವೆಲ್ ಇನ್ ಇಂಡಿಯಾ. ಆ್ಯಂಡ್ ಹಾಗಾಗಿ ಇಂಡಸ್ಟ್ರಿ ಸೆಕ್ಟರು, ಸರ್ವಿಸ್ ಸೆಕ್ಟರ್ ಸೇರಿಸಿದ್ರೆ ನಮ್ಮದು ಎಕಾನಮಿ 54 ಪ್ಲಸ್ ಆಲ್ಮೋಸ್ಟ್ ಮೋರ್ ದೆನ್ 80% ಕಮ್ಸ್ ಫ್ರಮ್ ದಿ ಸೆಕ್ಟರ್ಸ್. ಹೇಳ್ದಂಗೆ ಅಗ್ರಿಕಲ್ಚರ್ ಅರೌಂಡ್ 13%. ಹಾಗಾಗಿ ನಾವುಗಳು ಕೂಡ ಈಗ ಏನು ಅಗ್ರಿಕಲ್ಚರಿಂದ ಹೊರಗಡೆ ಬಂದಿದ್ದೀವಿ, ಹೆಚ್ಚಿನದಾಗಿ ನಾವು ಈ ಇಂಡಸ್ಟ್ರಿ ಸೆಕ್ಟರಲ್ಲಿ ಹೆಚ್ಚಿನದಾಗಿ ಬೆಳಿಬೇಕು. ಆ ದೃಷ್ಟಿಯಿಂದ ಈ ಕಾರ್ಯಕ್ರಮ. ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದರೆ ಈ ಬ್ಯೂರೋಕ್ರಸಿ, ಈ ಅಧಿಕಾರಿಗಳಾಗಿರ್ಬೋದು ಅಥವಾ ಗೌರ್ಮೆಂಟಿನ ನೌಕರಿರ್ಬೋದು, ಭಾಳನೇ ಇಂಪಾರ್ಟೆಂಟು. ಈ ಬಗ್ಗೆ ನಾವು ಮುಖ್ಯವಾಗಿ ಚುಂಚಶ್ರೀ ಬಳಗ ಅಂತ ಒಂದು ನಮ್ಮ ಎಲ್ಲ ಅಧಿಕಾರಿಗಳ ಒಂದು ಆರ್ಗನೈಸೇಷನ್ ಇದೆ. ಚುಂಚಶ್ರೀ ಬಳಗ ಬಗ್ಗೆ ನಮ್ಮ ಜಯರಾಮ್ ರಾಯಪುರ್ ಅವರು ಕೇಳ್ಕೊಂಡ್ರಿ, ಅಧಿಕಾರಿಗಳನ್ನ ಒಂದು ಆರ್ಗನೈಸ್ ಮಾಡಿ ಇದೊಂದು ಹೌ ಟು ಬ್ರಿಂಗ್ ದ ಅಧಿಕಾರಿಗಳು ಮತ್ತು ಬಿಸ್ನೆಸ್ ಇನ್ ಎ ಸಿಂಗಲ್ ಪ್ಲಾಟ್ಫಾರ್ಮ್. ಆ ದೃಷ್ಟಿಯಿಂದ ಈ ಕಾರ್ಯಕ್ರಮ ಅಂತ ಅಧಿಕಾರಿಗಳು ಮತ್ತು ಬಿಸ್ನೆಸ್ ಪೀಪಲ್ ಒಂದು ಕಡೆ ಸೇರ್ಕೊಂಡಿದ್ದೀವಿ. ಈಗ ಅಧಿಕಾರಿಗಳು ಅಥವಾ ಸರ್ಕಾರ ಯಾತಕ್ಕೆ ಬೇಕು ಅಂತ ನೋಡಿ, ತಮಗೆ ಗೊತ್ತಿದ್ದಾಗೆ ಪ್ರತಿಯೊಂದು ಈ ದೇಶದಲ್ಲಿ, ಇಂಡಿಯಾ ದೇಶದಲ್ಲಿ ಬೇರೆ ಫಾರಿನ್ ಕಂಟ್ರಿ ಕಡಿಮೆ ಇರ್ಬೋದು ಡಿಪೆಂಡೆನ್ಸಿ. ಸರ್ಕಾರ ಬಿಟ್ಟು ಬ್ಯೂರೋಕ್ರಸಿ ಬಿಟ್ಟು ಏನೂ ನಡೆಯೋಕ್ಕಾಗೋದಿಲ್ಲ. ಪ್ರತಿಯೊಂದೂ ಕೂಡ ಒಂದು ಸ್ಮಾಲೆಸ್ಟ್ ರಿಜಿಸ್ಟ್ರೇಷನಿಂದ ಹಿಡಿದು, ಒಂದು ಪರ್ಮಿಷನ್ನಿಂದ ಹಿಡಿದು, ಒಂದು ಲೈಸೆನ್ಸ್ ಇರ್ಬೋದು, ಅಲ್ಲಿಂದ ಬಿಟ್ಟು ಇಂಪೋರ್ಟ್ ಎಕ್ಸ್ಪೋರ್ಟ್ ತನಕ ಕೂಡ ಎಲ್ಲ ಕಡೆ ಅಧಿಕಾರಿಗಳು ವರ್ಗನೇ ಇರ್ತಾರೆ. ಹಾಗಾಗಿ ಅಧಿಕಾರಿಗಳು ಮತ್ತು ಬಿಸ್ನೆಸ್ ಆ್ಯಂಡ್ ಇಂಡಸ್ಟ್ರೀಸು ಒಟ್ಟಿಗೆ ಜೊತೆಗೆ ಒಂದು ಪರಸ್ಪರ ಸಂಬಂಧ ತುಂಬ ಚೆನ್ನಾಗಿದ್ದರೆ ಬಿಸ್ನೆಸ್ ನಡೆಯೋದಕ್ಕೆ ಚೆನ್ನಾಗಾಗತ್ತೆ. ಈ ಒಂದು ಉದ್ದೇಶ ಏನಪ್ಪ ಅಂತ ಅಂದರೆ, ಈಗಾಗಲೇ ಹೇಳಿದಾಗೆ ಒಂದೊಂದು ಪರಸ್ಪರ ಅಧಿಕಾರಿಗಳು ಮತ್ತು ಇಂಡಸ್ಟ್ರಿ ಪರಸ್ಪರ ಒಂದು ಪರಿಚಯ ಇಟ್ಕೊಳ್ಳೋದು, ಒಬ್ರಿಗೊಬ್ಬರಿಗೆ ಸಹಕಾರ ಆಗುವಂತೆ ನೋಡ್ಕೊಳ್ಳೋದು. ಮತ್ತು ಇಲ್ಲಿ ಏನೇನು ಸಾಕಷ್ಟು ಗೌರ್ಮೆಂಟಲ್ಲಿ ಸ್ಕೀಮ್ಸ್ ಇದೆ, ಬಹುತೇಕ ನಮ್ಮ ಇಂಡಸ್ಟ್ರೀಸ್ಗೆ ಅಥವಾ ಬಿಸ್ನೆಸ್ಗೆ ಗೊತ್ತೇ ಇರೋದಿಲ್ಲ. ಅದ್ರ ಬಗ್ಗೆ ಕೂಡ ಒಂದು ಜ್ಞಾನ ಕೊಡಬೇಕು ಅಂತ ಹೇಳ್ಬಿಟ್ಟು. ಮತ್ತು ಇದು ಪರಸ್ಪರ ಒಂದು ಏನಾದರೂ ಒಂದು ಒಳ್ಳೆಯ ಸಂಬಂಧ ಬಂದರೆ ಈ ಸ್ಪೀಡ್ ಆಫ್ ಡೂಯಿಂಗ್ ದ ಬಿಸ್ನೆಸ್ ಈಸಿ ಆಗ್ತದೆ, ಬೇಗ ತಮ್ಮ ಕೆಲಸಗಳು ಪೂರ್ಣಕ್ಕೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಕೂಡ ಈ ಒಂದು ಕಾರ್ಯಕ್ರಮ. ಈ ಒಂದು ನೋಡಿ, ಈ ಏನೇ ಬಂದರೂ ಕೂಡ ಪಾಲಿಸಿ ಯಾವುದಾದ್ರು ಮಾಡೋದು, ಪಾಲಿಸಿ ಸರ್ಕಾರ ಮಾಡುತ್ತೆ ಅಂದರೆ ಮೇಜರ್ ಮಿನಿಸ್ಟ್ರಿಗಳು MLAs ಇರ್ಬೋದು,
ಆದರೆ ಆ ಪಾಲಿಸಿ ಮಾಡೋದ್ರಲ್ಲೂ ಕೂಡ ನಾನು ಸರ್ಕಾರದ 90% ಕಾಂಟ್ರಿಬ್ಯೂಷನ್ ಬ್ಯೂರೋಕ್ರಾಟ್ಸೇ ಇರುತ್ತೆ. ಐಡಿಯಾ ಕೊಡೋದು ಬ್ಯೂರೋಕ್ರಾಟ್ಸೇ, ಕೊನೆಗೆ ಇಂಪ್ಲಿಮೆಂಟ್ ಅದು ಬ್ಯೂರೋಕ್ರಾಟ್ಸೇ, ಒಂದು ಡಿಸಿಷನ್ ತಗೊಳ್ಳೋಕ್ಕೆ ಸರ್ಕಾರ ಇರುತ್ತೆ. ಮತ್ತು ಯಾವುದೇ ಒಂದು ಇಂಡಸ್ಟ್ರೀಸ್ ಈಗಾಗಲೇ ಹೇಳಿದಾಗಿ ಎನಿ ಆಫ್ ದ ಥಿಂಗ್ಸ್ ಮೂವ್ಮೆಂಟ್ ಆಗಬೇಕಾದ್ರೂ ಕೂಡ ಬ್ಯೂರೋಕ್ರಾಟ್ಸ್ ಬೇಕಾಗ್ತದೆ. ಮತ್ತು ಎನಿ ಆಫ್ ದ ಪಾಲಿಸಿ ಇರ್ಬೋದು, ಸಬ್ಸಿಡೀಸ್ ಇರ್ಬೋದು, ಏನು ಕೊಡಬೇಕಾದ್ರೂ ಬ್ಯೂರೋಕ್ರಾಟ್ಸ್ ಬೇಕಾಗ್ತದೆ. ಹಾಗಾಗಿ ಇಂಡಸ್ಟ್ರಿ ಮತ್ತು ಬಿಸ್ನೆಸ್ ಪೀಪಲ್ಲು ಒಟ್ಟಿಗೆ ಜೊತೆಗೆ ಹೋದರೆ ನಾವು ಬೇಗ ನಮ್ಮ ಟಾರ್ಗೆಟ್ಸ್ ರೀಚ್ ಮಾಡೋಕ್ಕೆ ಅನುಕೂಲ ಆಗ್ತದೆ. ಹಾಗೆಯೇ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್, ಇವತ್ತು ರಾಮಚಂದ್ರ ಕೂಡ ಇದ್ದಾರೆ. ಫೈನಾನ್ಸಲ್ಲಿ ಏನೂ ಆಗೋದಿಲ್ಲ ಕೆಲಸಗಳು. ಹಾಗಾಗಿ ಎಲ್ಲ ಫೈನಾನ್ಸ್ ಸೆಕ್ಟರ್ ಕೂಡ ಅವ್ರಿಗೊಂದು ರೀತಿ ಬ್ಯೂರೋಕ್ರಾಟ್ಸ್, ಬ್ಯಾಂಕಿಂಗ್ ಅಥವಾ ಫೈನಾನ್ಸ್ ಕೂಡ ಅದು ಕೂಡ ಇಂಪಾರ್ಟೆಂಟ್ ಸೆಕ್ಟರ್. ಅದಕ್ಕೆ ಇವ್ರನ್ನೆಲ್ಲರೂ ಕೂಡ ಒಂದು ಕಡೆ ತಂದರೆ ನಮ್ಮ ಒಂದು ಬಿಸ್ನೆಸ್, ನಮ್ಮ ಒಕ್ಕಲಿಗರು ಬಿಸ್ನೆಸ್ ಮಾಡಲಿಕ್ಕೆ, ಇಂಡಸ್ಟ್ರಿ ನಡೆಸಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಒಂದು ತಮ್ಮೆಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮದ ಮೂಲಕ ಕರೆತಂದಿದ್ದೇವೆ. ಮತ್ತು ಇವತ್ತನ್ನು ನೋಡಿ, ಎಂಥ ದೊಡ್ಡ ಬಿಸ್ನೆಸ್ ದೊಡ್ಡ ಬಿಸ್ನೆಸ್ ಪೀಪಲ್ಲ ಅವರ ಒಂದು ಹಣೆ ಬರೆಯೋದೇ ಜೊತೆಗೆ ಅವರ ಭವಿಷ್ಯನೇ ಬದಲಾಯಿಸೋ ಶಕ್ತಿ ಬ್ಯೂರೋಕ್ರಸಿಗಿದೆ ಅಥವಾ ಸರ್ಕಾರಕ್ಕಿದೆ. ಉದಾಹರಣೆಗೆ ಯಾಕೆ ಈಗ ಅದಾನಿ ಸಂಬಾನಿಸ್ ನೋಡ್ಕೊಳ್ಳಿ, ಇವತ್ತು ಯಾವ ಲೆವೆಲ್ ಇದ್ದಾರೆ, ಯಾವ ಲೆವೆಲ್ಗೆ ಹೋಗ್ಬಿಟ್ಟಿದ್ದಾರೆ. ಇಟ್ಸ್ ಆಲ್ ಬಿಕಾಸ್ ದೇ ಆರ್ ಗುಡ್ ಕನೆಕ್ಟಿವಿಟಿ ವಿತ್ ದ ಗೌರ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಕೆಲಸ ತಿಳ್ಕೊಳ್ತೀವಿ, ಗೌರ್ಮೆಂಟ್ ಏನೋ ಮಾಡ್ತಾರೆ ಅಂತ. ಅಲ್ಟಿಮೇಟ್ಲಿ ಎವರಿಬಡಿ ವರ್ಕ್ಸ್ ಅಂಡರ್ ಗೌರ್ಮೆಂಟ್ ಪಾಲಿಸಿ ಆ್ಯಂಡ್ ಪ್ರೋಗ್ರಾಮ್ಸ್. ಹಾಗಾಗಿ ನಾವು ಕೂಡ ಯಾವ ರೀತಿ ನಮ್ಮ ಸರ್ಕಾರ ಜೊತೆಗೆ ನಮ್ಮ ಬಿಸ್ನೆಸ್ ಪೀಪಲ್ಲು, ಇಂಡಸ್ಟ್ರಿಗಳು ಯಾವ ರೀತಿ ಉತ್ತಮ ಸಂಬಂಧ ಇಟ್ಕೋಬೋದು ಅಂತ ಕೂಡ ಇವತ್ತು ಚರ್ಚೆ ಮಾಡಬೇಕಾಗ್ತದೆ. ಮತ್ತು ಈಗಾಗಲೇ ಈಗ ನಮ್ಮ ಕಮ್ಯುನಿಟಿಲಿ ಹಲವಾರು ಬ್ಯೂರೋಕ್ರಾಟ್ಸು ನಾವು ಕೇಳಿದ ಹಿಂದೆ ಹನುಮಾನ್ ಅಂತ ಇದ್ದರು, ಭಾಳ ಉತ್ತಮ ಕೆಲಸ ಮಾಡಿದ್ರು. ಈಗ ವೈ ಕೆ ಪುಟ್ಟಸ್ವಾಮಿಗೌಡರು ನಾವು ಇತ್ತೀಚೆಗೆ ನೋಡಿರೋದು. ಹೀಗೆ ಇನ್ನೂ ಭಾಳ ಉತ್ತಮವಾದ ಒಂದು ಆಫೀಸರ್ ಕೆಲಸ ಮಾಡಿದ್ದಾರೆ. ಹಾಗಾಗಿ ನಾವು ಕೂಡ ನಮ್ಮ ಅಧಿಕಾರಿಗಳು ಕೇಳ್ಕೊಳ್ಳೋದಷ್ಟೇನೆ, ಯಾರು ಹಿಂದೆ ಸ್ಟಾಲ್ವರ್ಡ್ಸ್ ಇದ್ರೋ, ಹಿಂದಿನ ನಮ್ಮ ಜನ್ರೇಷನ್ಲಿ ಭಾಳ ಉತ್ತಮ ಕೆಲಸ ಮಾಡಿದವರು, ಅದೇ ಮಾರ್ಗದರ್ಶನ ಕೂಡ ನಮ್ಮ ಬ್ಯೂರೋಕ್ರಾಟ್ಸ್ ಕೂಡ ನಡೆದು ಸಹಾಯ ಮಾಡಿ ನಾವು ಕೂಡ ಒಂದು ಒಳ್ಳೆಯ ಹೆಸರು ಪಡಿಬೇಕು ನಮ್ಮ ಸಮಾಜದಲ್ಲಿ ಅಂತ ಕೂಡ ನಮ್ಮ ಬ್ಯೂರೋಕ್ರಾಟ್ಸಲ್ಲಿ ಕೂಡ ನಾನು ಕೇಳ್ಕೊಳ್ತೇನೆ. ನೋಡಿ, ನಮ್ಮ ಅಧಿಕಾರಿಗಳು ಸ್ವಲ್ಪ ಕನೆಕ್ಟಿವಿಟಿ ಇಲ್ಲ. ನಾನೆಲ್ಲ ಮಾತಾಡಿದ್ದೀವಿ, ಮೊನ್ನೆ ಒಂದು ಮೀಟಿಂಗ್ ಕರೆದಾಗ ನಮ್ಮ ಅಧಿಕಾರಿಗಳು ಬಿಸ್ನೆಸ್ ಮ್ಯಾನ್ ಮತ್ತು ಇಂಡಸ್ಟ್ರೀಸ್ಗೆ ಸಹಾಯ ಮಾಡೋಕ್ಕೆ ಸದಾ ಸಿದ್ಧರಿದ್ದಾರೆ. ಅದು ತಾವು ಹೇಗೆ ಉಪಯೋಗಿಸ್ಕೊಳ್ತೀರೋ ಇಟ್ ಡಿಪೆಂಡ್ಸ್ ಆನ್ ದಟ್. ಹಾಗಾಗಿ ಈ ಒಂದು ಪ್ರೋಗ್ರಾಮ್ ಬಂದಮೇಲೆ ನಮ್ಮ ಅಧಿಕಾರಿಗಳು ಕೂಡ ನಾವು ಸಾಕಷ್ಟು ಈ ಕಾರ್ಯಕ್ರಮ ಬಗ್ಗೆ ಹೇಳಿದ್ದೀವಿ, ತಿಳ್ಕೊಂಡಿದ್ದಾರೆ. ಮತ್ತು ಅವ್ರಿಗೂ ಒಂದು ಝೀಲಿದೆ, ಏನಾದರೂ ನಮ್ಮ ಕಮ್ಯುನಿಟಿಗೆ ಸಹಾಯ ಮಾಡಬೇಕು ಅಂತೇಳಿ. ಬಟ್ ಏನಪ್ಪ ಅಂದರೆ ದೆರ್ ಇಸ್ ನೋ ಲಿಂಕೇಜ್. ಆ ಲಿಂಕೇಜ್ ಎಸ್ಟಾಬ್ಲಿಷ್ ಮಾಡೋದೇ ಭಾಳ ಇಂಪಾರ್ಟೆಂಟು. ಇಷ್ಟು ಹೇಳ್ತಾ ಇವತ್ತಿನ ನಮ್ಮ ಅಧಿಕಾರಿಗಳು ವಿಶೇಷವಾಗಿ ಈ ಕೆಲವೊಂದು ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ನಮ್ಮ ಮುಂದಿನ ಈ ಉದ್ಯಮಿಗಳಿಗೆ ಯಾವ ರೀತಿ ಸಹಕಾರ ನೀಡ್ಬೋದು, ಸಹಕರಿಸ್ಬೋದು, ಮತ್ತು ಸರ್ಕಾರದಲ್ಲಿ ಯಾವ ರೀತಿ ಸ್ಕೀಮ್ಸ್ಗಳಿದ್ದಾವೆ ಅದ್ರ ಬಗ್ಗೆ ತಿಳಿ ಹೇಳಿ ಮತ್ತು ಈ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಎಲ್ಲರೂ ಕೂಡ ನಾನು ಕೇಳ್ಕೊಳ್ತೀನಿ. ಧನ್ಯವಾದಗಳು. ನಮಸ್ಕಾರ. ಈಗ ನಮ್ಮ ಬ್ಯೂರೋಕ್ರಸಿ FC ಚೇರ್ಮನ್ ಹಾಗೆ ನಿವೃತ್ತ IFS ಅಧಿಕಾರಿಗಳು ವೆಲ್ಕಮ್ ಅಡ್ರೆಸ್ ಜೊತೆಯಲ್ಲಿ ಇಂಟ್ರೊಡಕ್ಟರಿ ಸ್ಪೀಚನ್ನು ಕೂಡ ನೀಡಿದ್ದಾರೆ. ಅವರಿಗೆ ಧನ್ಯವಾದಗಳು ಚಪ್ಪಾಳೆ ಮೂಲಕ. ನಾವು ಐಡ್ ಲೈಕ್ ಟು ವೆಲ್ಕಮ್ ಮಾಡರೇಟರ್ ಶ್ರೀ ಶ್ರೀನಿವಾಸ್ PC, co-founder and CEO for India for IAS. ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ಉನ್ನತ ಅಧಿಕಾರಿಗಳೇ ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂತಹ ಬಂಧುಗಳೇ, ಇವತ್ತು ಉದ್ಯಮಿ ಒಕ್ಕಲಿಗ ಎನ್ನುವಂತಹ ಒಂದು ಸಮಾವೇಶವನ್ನು ನಮ್ಮ ಹಿರಿಯ ಅಧಿಕಾರಿಗಳಾಗಿರ್ತಕ್ಕಂತಹ ಶ್ರೀಯುತ ಜಯರಾಮ್ ರಾಯ್ಪುರ ಅವರ ಒಂದು ಇನಿಷಿಯೇಟಿವ್ನಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಅದರಲ್ಲಿ ಬೇರೆ ಬೇರೆ ಎಜುಕೇಷನ್ ಸೆಕ್ಟರ್, MSME ಆಗ್ಬೋದು, ರಿಯಾಲಿಟಿ ಸೆಕ್ಟರ್ ಆಗ್ಬೋದು, ಹೀಗೆ ಬೇರೆ ಬೇರೆ ಸೆಕ್ಟ್ರನ್ನು ಮಾಡಿ ಆಯಾ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರನ್ನು ಕರೆದು ಕಳೆದ 3 ದಿನಗಳಿಂದ ಸಂವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಅದೇ ರೀತಿ ಒಂದು ಬ್ಯೂರೋಕ್ರಸಿ ಸೆಕ್ಟರ್ ಅನ್ನುವಂಥ ಒಂದು ಸೆಕ್ಟ್ರನ್ನು ಆಯೋಜನೆ ಮಾಡಿ ನಮ್ಮ ಸಮುದಾಯದ ಎಲ್ಲ ಸೇವೆಗಳ ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ಗಳ ಅಧಿಕಾರಿಗಳನ್ನು ಒಂದೇ ಸೂರಿನ ಕೆಳಗಡೆ ತರಬೇಕು,
ಅವರ ಒಬ್ರಿಗೊಬ್ಬರು ಪರಸ್ಪರ ಪರಿಚಯ ಆಗಬೇಕು, ಒಬ್ರಿಗೊಬ್ಬರು ಸಲಹೆ ಸಹಕಾರಗಳನ್ನು ಕೊಡಬೇಕು. ಅದೇ ರೀತಿ ಸರ್ಕಾರದ ಸ್ಕೀಮ್ಸ್ಗಳೇನಿದೆ, ಪ್ರಾಜೆಕ್ಟ್ಗಳೇನಿದೆ, ಈ ರೀತಿಯ ಒಂದು ಸವಲತ್ತುಗಳನ್ನು ನಮ್ಮ ಜನಕ್ಕೆ ತಲುಪಿಸುವಲ್ಲಿ ನಮ್ಮ ಅಧಿಕಾರಿಗಳ ಪಾತ್ರ ಭಾಳ ಮಹತ್ತರವಾದದ್ದು ಅನ್ನುವಂಥ ಸದುದ್ದೇಶವನ್ನು ಇಟ್ಕೊಂಡು ಈ ಒಂದು ಸಂವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಕಾರ್ಯಕ್ರಮ ಪ್ರಾರಂಭ ಆಗೋದು ಸ್ವಲ್ಪ ವಿಳಂಬ ಆಗಿದೆ. ಕೆಲವು ಪೆನಲಿಸ್ಟ್ ಡಿಸ್ಕಷನ್ಗೆ ಬರೋ ರವಿಕಾಂತೇಗೌಡರು ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳಿದ್ದಾರೆ, IPS ಅಧಿಕಾರಿ. ಈಗ ಶ್ರೀಯುತ ಶ್ರೀ ನಾಗರಾಜ್ ಕೆ, ಅಡಿಷನಲ್ ಸೆಕ್ರೆಟರಿ ಗೌರ್ಮೆಂಟ್ ಆಫ್ ಇಂಡಿಯಾ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ರೀಜನಲ್ ಡೈರೆಕ್ಟರ್, ಅವರು ಈ ಒಂದು ಕಾರ್ಯಕ್ರಮದ ಕುರಿತು ಮಾತಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ವೇದಿಕೆ ಮೇಲಿರುವ ಗಣ್ಯರಿಗೆ ಮತ್ತು ವೇದಿಕೆ ಮುಂದೆ ಆಸೀನರಾಗಿರುವ ಗಣ್ಯರಿಗೆ ಎಲ್ಲರಿಗೂ ನಮಸ್ಕಾರ. ಇಂದಿನ ಸಭೆಯಲ್ಲಿ ನಾನು ಮಾತಾಡುವ ಪ್ರಮೇಯ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಆದರೂ ಕರೆದಿದ್ದಾರೆ. ಸೊ ಇಲ್ಲಿಯ ಇವತ್ತಿನ ವಿಷಯ ಉದ್ಯಮಿ ಮಿತ್ರ. ಈಗ ಹೆಚ್ಚಿನ ಸಭೆ ಮೇಲೆ ನೆರೆದಿರೋ ಅಂಥವರೆಲ್ಲ ಸರ್ಕಾರದಲ್ಲಿ ವಿವಿಧ ಹುದ್ದೆಗಳಲ್ಲಿ ಇರುವಂಥವರು, ಬೇಸಿಕಲಿ ಬ್ಯೂರೋಕ್ರಸಿ ಅಂತ ಏನು ಕರಿತೀವಿ. ಬಟ್ ಇವತ್ತಿನ ಕಾಂಟೆಕ್ಸ್ಟು ಉದ್ಯಮಿ ಮಿತ್ರ. ಈಗ ನಾನು ಹೀಗೆ ಆಲೋಚನೆ ಮಾಡ್ತಾ ಹೋದಾಗೆ, ಈಗ ಹಿಂದೆ ನಮ್ಮ ತಂದೆ ಅಥವಾ ನಮ್ಮ ತಂದೆಯಂದಿರೆಲ್ಲ ಹೆಚ್ಚಿಗೆ ಸರ್ಕಾರಿ ಕೆಲಸವನ್ನು ತೆಗೆದುಕೊಂಡು ರಾಜ್ಯ ಸರ್ಕಾರದಲ್ಲೋ ಕೇಂದ್ರ ಸರ್ಕಾರದಲ್ಲೋ ನಗರಗಳಿಗೆ ಬಂದು, ಸೊ ನಾವು ನೆಕ್ಸ್ಟ್ ಜನ್ರೇಷನ್ ಒಕ್ಕಲಿಗರು, ಸೊ ಇಲ್ಲೇ ಎಜುಕೇಷನ್ ಮಾಡಿ, ಸೊ ವಿವಿಧ ಹುದ್ದೆಗಳಿಗೆ ನಾವು ಕಾಂಪೀಟ್ ಮಾಡಿ ಅದಕ್ಕೆ ಆಯ್ಕೆಯಾಗಿ ಆಲ್ಮೋಸ್ಟ್ ಸರ್ವ್ ಮಾಡಿ ಬಹುಶಃ ಇನ್ನು ರಿಟೈರ್ಮೆಂಟ್ಗೆ ಇನ್ನೊಂದು 6, 7, 8 ವರ್ಷಗಳನ್ನ ಎಣಿಸ್ತಾ ಇದ್ದೀವಿ. ಬಟ್ ಹೆಚ್ಚಿನ ನನ್ನ ಬಂಧು ಮಿತ್ರರೆಲ್ಲ, ನನ್ನ ಜನರೇಷನ್ನು, ಅವ್ರ ತಂದೆಯಂದಿರು ಹೆಚ್ಚಾಗಿ ಸರ್ಕಾರಿ ನೌಕರಿಯಲ್ಲೇ ಇದ್ದಂಥವರು ಅಥವಾ ಸರ್ಕಾರಿ ಉದ್ದಿಮೆಗಳನ್ನು ಅವಲಂಬಿಸಿ ಬಂದಂಥವರು ನಗರಕ್ಕೆ, ಕೃಷಿಕರಲ್ಲದೇ ಇರುವವರು. ಈಗ ನಾನು ನೋಡಿದ ಹಾಗೆ ಬರುತ್ತಾ ಒಕ್ಕಲಿಗರ ಪ್ರಮಾಣ ಸರ್ಕಾರದಲ್ಲಿ ತೀರಾ ಕಡಿಮೆ ಆಗ್ತಾ ಇದೆ. ಬರ್ತಾ ಇತ್ತೀಚೆಗಂತೂ ಇಲ್ಲವೇ ಇಲ್ಲ ಅನ್ನುವ ಪ್ರಮಾಣದಲ್ಲಿ ರೆಕ್ರೂಟ್ಮೆಂಟ್ಸ್ ಆಗ್ತಾ ಇದೆ. ನಾನು ಅಂದ್ಕೊಂಡಿರೋ ಹಾಗೆ ಸರ್ಕಾರದ ಗಾತ್ರ ಕಡಿಮೆ ಆಗಿಲ್ಲ, ರೆಕ್ರೂಟ್ಮೆಂಟ್ ಸೈಜ್ ಸೇಮ್ ಇರುತ್ತೆ. ಸೊ ಏನಕ್ಕೋಸ್ಕರ ಪ್ರಮಾಣ ಕಡಿಮೆ ಆಗ್ತಾ ಇದೆ? ಈಗ ನಾನು ನೋಡಿದ ಹಾಗೆ ಡಾಕ್ಟರ್ ಕೃಷ್ಣ ಅವರು KPSC ಮೆಂಬರ್ ಇರುವಾಗ ಸಾಕಷ್ಟು ಜನ ರೆಕ್ರೂಟ್ಮೆಂಟ್ ಆದರು ಅಲ್ಲಿವರೆಗೂ. ಅದಾದಮೇಲೆ ತೀವ್ರ ಗತಿಯಲ್ಲಿ ಇಳಿಮುಖವನ್ನು ಕಂಡಿದೆ. ಈಗ ಉದ್ಯಮಿ ಮಿತ್ರದಲ್ಲಿ ಬ್ಯೂರೋಕ್ರಾಟ್ಸ್ ಬಗ್ಗೆನೂ ನಾವು ಮಾತಾಡಬೇಕಾಗತ್ತೆ. ಏನಕ್ಕಂದರೆ ಕೈ ಸೇರಿದ್ರೆ ಚಪ್ಪಾಳೆ. ಜನ ಎಲ್ಲ ಕ್ಷೇತ್ರಗಳಲ್ಲೂ ಇರಬೇಕು, ಬರೀ ಒಂದೇ ಕ್ಷೇತ್ರದಲ್ಲಿ ಇದ್ರೆ ಆಗೋದಿಲ್ಲ, ಎಲ್ಲ ಕ್ಷೇತ್ರದಲ್ಲೂ ಇರಬೇಕು. ಈಗ ಸರ್ಕಾರದಲ್ಲಿ ನಮ್ಮ ಜನಾಂಗದ, ಎಸ್ಪೆಷಲಿ ರಾಜ್ಯ ಸರ್ಕಾರದಲ್ಲಿ ನಮ್ಮ ಜನಾಂಗದ ರೆಪ್ರೆಸೆಂಟೇಷನ್ನು ಬಹಳ ಕಡಿಮೆ ಆಗಿದೆ. ಮೊದಲಿಂದನೂ ನಮ್ಮ ಜನಾಂಗ ಕೇಂದ್ರ ಸರ್ಕಾರದ ಕಡೆ ನೋಡ್ತಾನೇ ಇರಲಿಲ್ಲ. ಅದೇನು ಇನ್ಫಾರ್ಮೇಷನ್ನ ಕೊರತೆನೋ ಮತ್ತೊಂದೋ ಮಗದೊಂದೋ ಗೊತ್ತಿಲ್ಲ. ಕೇಂದ್ರ ಸರ್ಕಾರದಲ್ಲಿ ಇರುವಂಥ ವಿಪುಲವಾದ ಅವಕಾಶಗಳನ್ನು ಬಳಸಿಕೊಳ್ಳುವಲ್ಲಿ ಬಹುಶಃ ನಾವು ಜನಾಂಗದಲ್ಲಿ ಮಾಹಿತಿಯ ಕೊರತೆ ಇದೆ. ಜಸ್ಟ್ ಫಾರ್ ಎಕ್ಸಾಂಪಲ್, ಈಗ ನಾನು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ಗೆ ರೀಜನಲ್ ಡೈರೆಕ್ಟರ್, ಹೆಡಿಂಗ್ ದ ಸದರ್ನ್ ರೀಜನ್, 4 ಸ್ಟೇಟ್ಗೆ. ಈ KPSCನವರು ಎಷ್ಟು ರೆಕ್ರೂಟ್ಮೆಂಟ್ ಮಾಡ್ತಾರೋ ಅದಕ್ಕೆ ಹಲವಾರು ಪಟ್ಟು ರೆಕ್ರೂಟ್ಮೆಂಟ್ ನಾವು ಮಾಡ್ತೀವಿ. ನಾವು ಕೇವಲ IAS IPS ಬಗ್ಗೆ ಮಾತಾಡೋದು ಅಷ್ಟೇ ಅಲ್ಲ, ಸರ್ಕಾರದ ವಿವಿಧ ಸ್ತರಗಳಲ್ಲಿ ಹುದ್ದೆಗಳಿವೆ. ಈಗ ಲಾಸ್ಟ್ ಇಯರ್ ನಾವು 1,30,000 ಹುದ್ದೆಗಳಿಗೆ ಕೇಂದ್ರ ಸರ್ಕಾರಕ್ಕೆ ರೆಕ್ರೂಟ್ಮೆಂಟ್ ಮಾಡಿದ್ದೀವಿ. ಅದರಲ್ಲಿ ಕರ್ನಾಟಕದ ಪಾಲೇ ಕಡಿಮೆ, ಅದರಲ್ಲಂತೂ ನಮ್ಮ ಜನಾಂಗದ ಪಾಲಂತೂ ತೀರಾನೇ ಕಡಿಮೆ ಇರುತ್ತೆ. ಸೊ ಯಾವುದೇ ಅವಕಾಶ ಇದ್ದರೂ ಅದನ್ನು ಉಪಯೋಗಿಸ್ಕೋಬೇಕು. ಉದ್ಯಮದಲ್ಲಿರ್ಬೋದು, ಉದ್ಯೋಗದಲ್ಲಿರ್ಬೋದು, ಪ್ರತಿಯೊಂದು ಅವಕಾಶಕ್ಕೆ ಜನಕ್ಕೆ ಅವಶ್ಯಕತೆ ಇದೆ. ಇವತ್ತು ಉದ್ಯೋಗದ ಅವಶ್ಯಕತೆ ಇದೆ. ಈಗ ವಾಪಸ್ ಬಂದಾಗ, ಈಗ ಕೇಂದ್ರ ಸರ್ಕಾರದಲ್ಲಿ ನಮಗೆ OBC ರಿಸರ್ವೇಷನ್ ಇದೆ ಗ್ರಾಮೀಣ ಒಕ್ಕಲಿಗರಾದರೆ. ಈಗ ಗ್ರಾಮೀಣ ಒಕ್ಕಲಿಗರಲ್ಲದೇ ಇರುವಂಥವರು, ಆರ್ಥಿಕವಾಗಿ ಹಿಂದುಳಿದಂಥವ್ರಿಗೆ EWS ರಿಸರ್ವೇಷನ್ ಇದೆ. ಇದರ ಕೊರತೆ ಕೂಡ ಇತ್ತು. ಈ ರಿಸರ್ವೇಷನ್ ಇದೆ ಅನ್ನೋ ಕೊರತೆಯ ವಿಷಯದ ಅರಿವೇ ಇರಲಿಲ್ಲ. ಆ್ಯಕ್ಚುಲಿ EWS ರಿಸರ್ವೇಷನ್ ಬಂದು 2 ವರ್ಷ ಆದಮೇಲೆ ಸರ್ಕಾರ ಕ್ಲಾರಿಫಿಕೇಷನ್ ಕೊಡ್ತು, OBC ಯಾರ್ಯಾರಿಗೆ ಬರೋದಿಲ್ವೋ ಅವರು ಆರ್ಥಿಕವಾಗಿ ಹಿಂದುಳಿದಿದ್ದರೆ ಅವ್ರಿಗೆ EWS ರಿಸರ್ವೇಷನ್ ಅಪ್ಲೈ ಆಗತ್ತಂತ. ಇಟ್ಸ್ ಅ ಕ್ಲಾರಿಫಿಕೇಷನ್ ಅಷ್ಟೇ ಇದು.
ಸೊ 2 ವರ್ಷ EWS ರಿಸರ್ವೇಷನಿಂದನೂ ವಂಚಿತರಾಗಿದ್ದೀವಿ. ಸೊ ಈ ಮಾಹಿತಿ ಬೇಸಿಕಲಿ ಇಂಟ್ರ್ಯಾಕ್ಷನ್ ಬೇಕು. ಈ ವೇದಿಕೆಗಳೆಲ್ಲ ಯಾಕೆ ಬೇಕು ಅಂದರೆ ಕಂಟಿನ್ಯೂಯಸ್ ಇಂಟ್ರ್ಯಾಕ್ಷನ್ ನಡೀತಾ ಇರಬೇಕು. ಜನಗಳಲ್ಲಿ ಮಾಹಿತಿ ಕೊರತೆಯಿಂದ ಅವಕಾಶ ವಂಚಿತರಾಗಬಾರ್ದು. ಈಗ ಮಾಹಿತಿ ಕೊರತೆಯಿಂದನೇ ಸಾಕಷ್ಟು ಅವಕಾಶ ವಂಚನೆ ಆಗ್ತಾ ಇದೆ. ಸುಮ್ಮನೆ ಇದು ರಿಸರ್ವೇಷನ್ ಇಶ್ಯೂ ಆಗಿ ಬಂದಾಗ ತಿರ್ಗಾ ರಾಜ್ಯ ಸರ್ಕಾರಕ್ಕೆ ಬರ್ತೀನಿ. ಈಗ ನಾನು ಹೇಳ್ದಂಗೆ ಹಿಂದೆ ಒಂದು ಹಳ್ಳಿಯಿಂದ ಮಿನಿಮಮ್ ಒಂದು 15-20 ಜನನಾದರೂ ನೌಕರಿಯಲ್ಲಿ ಇರ್ತಿದ್ರು. ಇವತ್ತು ನೋಡಿದ್ರೆ ಕಳೆದ 15 ವರ್ಷಗಳಿಂದನೂ ಒಬ್ಬರು ಸೇರಿಲ್ಲ ಪ್ರತಿಯೊಂದು ಹಳ್ಳಿನಲ್ಲೂ. ಏನಾಗಿದೆ? ಸೊ ಕೆಲವರು ಮೀಸಲಾತಿಯ ಕೊರತೆ ಅಂತ ಹೇಳ್ತಾರೆ. ಬಟ್ ನನ್ನ ಅನುಭವದಲ್ಲಿ ನಾನು ನೋಡಿರೋದು ಅದೇನಾರು ಆಗಿರಲಿ, ಹೆಚ್ಚಿನ ನಮ್ಮ ಜನಾಂಗದವರು ಸರ್ಕಾರಿ ಹುದ್ದೆಗಳಿಗೆ ಬಂದಿರೋದು ಕೇವಲ ಮೀಸಲಾತಿಯಿಂದ ಅಷ್ಟೇ ಅಲ್ಲ, ಜನರಲ್ ಮೆರಿಟಲ್ಲಿ ಬೆನಿಫಿಟ್ ತೊಗೊಂಡಿರ್ತಾ ಇರೋರು ನಮ್ಮವರೇ. ಈಕ್ವಲಾಗಿ ಕಾಂಪೀಟ್ ಮಾಡ್ತಾ ಇದ್ದಾರೆ. ಬರ್ತಾ 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 ಜನರಲ್ ಮೆರಿಟ್ ಕೋಟಾ ಕಮ್ಮಿ ಆಗ್ತಾ ಇದೆ. ಮೀಸಲಾತಿ ಕೊಟ್ಟಿದ್ದು ಕೆಲವು ಜನಾಂಗಗಳನ್ನ ಎತ್ತೋದಕ್ಕೆ ಅಂತ 75 ವರ್ಷ ಆಯಿತು. ಈಗ ಬರ್ತಾ ಬರ್ತಾ ಮೀಸಲಾತಿ ಜಾಸ್ತಿ ಆಗ್ತಾ ಇದೆ, ಜನರಲ್ ಮೆರಿಟ್ ಕೋಟಾ ಕಮ್ಮಿ ಆಗ್ತಾ ಇದೆ. ಅಲ್ಲಿನೂ ಕೂಡ ಅವಕಾಶ ವಂಚಿತರಾಗ್ತಾ ಇದ್ದಾರೆ. ಹಾಗಾಗಿ ಸರ್ಕಾರದ ಅವಕಾಶಗಳಲ್ಲಿ ಬರುತ್ತಾ ನಮಗೆ ಅವಕಾಶಗಳು ಕಡಿಮೆ ಆಗ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ಸುಮ್ಮನೆ ನಾನು ಅಂದ್ಕೊಂಡಂಗೆ ಹಿಂದೆ ಉಳುವವನಿಗೆ ಭೂಮಿ ಅಂತ ಬಂದು ಸಾಕಷ್ಟು ಜನ ದಕ್ಷಿಣ ಕನ್ನಡದಲ್ಲಿ ಬಂಟರು ಮತ್ತು ಬ್ರಾಹ್ಮಣರು ಜಮೀನನ್ನು ಕಳ್ಕೊಂಡ ಮೇಲೆ ಅವರು ಹಾಳಾಗಲಿಲ್ಲ. ಒಂದು ಅವಕಾಶ ಮುಚ್ಚಿದ್ರೆ ಮತ್ತೊಂದು ಅವಕಾಶವನ್ನು ಹುಡುಕಿಕೊಂಡು ಹೊರಟರು. ಸಾಕಷ್ಟು ಜನ ಇವತ್ತು ಬಂಟರೇ ಆಗಲಿ ಅಥವಾ ದಕ್ಷಿಣ ಕನ್ನಡದ ಬ್ರಾಹ್ಮಣರೇ ಆಗಲಿ ಸಾಕಷ್ಟು ಜನ ಜಮೀನು ಕಳ್ಕೊಂಡವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆಯ್ಕೆ ಮಾಡಿಕೊಂಡು ಅಲ್ಲಿ ಉನ್ನತವಾದ ಸಾಧನೆಯನ್ನು ಮಾಡಿ ಇವತ್ತು ಆರ್ಥಿಕವಾಗಿ ಮತ್ತು ಸಮಾಜದಲ್ಲಿ ಸಾಕಷ್ಟು ಮುಂದಿದ್ದಾರೆ. ಸೊ ಇದು ಎಕ್ಸಾಂಪಲ್ಲು. ಯಾವಾಗಲೂ ಚೇಂಜಸ್ ಆಗ್ತಾನೆ ಇರುತ್ತೆ, ಯಾವುದೂ ಕೂಡ ನಾವು ಅಂದ್ಕೊಂಡಂಗೆ ಇರೋದಿಲ್ಲ. ನಾವು ಹೊಸ ಹೊಸ ಕ್ಷೇತ್ರಗಳಿಗೆ ಹೋಗ್ತಾ ಇರಬೇಕಾಗತ್ತೆ, ಹೊಸ ಹೊಸ ಅವಕಾಶಗಳನ್ನ ಹುಡ್ಕೋಬೇಕಾಗತ್ತೆ. ಒಂದು ಬಾಗಿಲು ಮುಚ್ಚಿದ್ರೆ ಅದು ಇನ್ನೊಂದು ಅವಕಾಶವನ್ನು ತೆಗೆಯುತ್ತೆ. ಸೊ ಈಗ ನಾವು ಕಂಡಂತೆ ಈ ಉದ್ಯಮ ಎಲ್ಲರಿಗೂ ಸೇರಿದ್ದು. ಸೊ ಯಾರು ಬೇಕಾದ್ರೂ ಉದ್ಯಮಕ್ಕೆ ಇಳಿಯಬಹುದು. ಅದನ್ನು ಇಳಿಯಬೇಕು ಅಂದರೆ ಅದಕ್ಕೆ ಹಲವಾರು ಪೂರಕಗಳ ಅವಶ್ಯಕತೆ ಇದೆ. ಒನ್ ಹ್ಯಾಸ್ ಟು ಬಿ ಪ್ರೊಫೆಷನಲ್, ಹೈಲಿ ಪ್ರೊಫೆಷನಲ್. ಸುಮ್ಮನೆ ಉದ್ಯಮವನ್ನು ಬಂಡವಾಳ ಹಾಕಿದ್ರೆ ಉದ್ಯಮ ಮಾಡೋದಕ್ಕಾಗಲ್ಲ. ಉದ್ಯಮ ಮಾಡೋದಕ್ಕೆ ಜ್ಞಾನದ ಅವಶ್ಯಕತೆ ಇರುತ್ತೆ, ಮಾಹಿತಿಯ ಅವಶ್ಯಕತೆ ಇರುತ್ತೆ, ನೆಟ್ವರ್ಕ್ ಅವಶ್ಯಕತೆ ಇರುತ್ತೆ, ಒಂದು ಆ್ಯಟಿಟ್ಯೂಡ್ನ ಅವಶ್ಯಕತೆ ಇರುತ್ತೆ. ಸೊ ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಒಬ್ಬ ಉದ್ಯಮಿ ಆಗಬೇಕು ಅಂದರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಆತನಿಗೆ ಅರಿವಿನ ಅವಶ್ಯಕತೆ ಇರುತ್ತೆ ಮತ್ತು ಪ್ರಯತ್ನಶೀಲನಾಗೂ ಇರಬೇಕು. ಈಗ ಮುಂದೆ ಜನಾಂಗಕ್ಕೆ ತೆರ್ಕೊಂಡಿರೋದು ಅಂದರೆ ಈ ಉದ್ಯಮ, ಈ ಎಲ್ಲ ಪರಿಸ್ಥಿತಿಯ ಮಧ್ಯೆ. ಸೊ ಹಾಗಾಗಿ ಈಗ ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ. ಹೇಗೆ ಉಳುವವನೇ ಭೂಮಿ ಕಳ್ಕೊಂಡಂಥ ಬ್ರಾಹ್ಮಣರೇ ಆಗಲಿ ಬಂಟರೇ ಆಗಲಿ ಹೇಗೆ ಅವರು ಹೊಸ ಅವಕಾಶಗಳನ್ನ ಹುಡುಕೊಂಡು ಉನ್ನತಿಯನ್ನು ಸಾಧಿಸಿದ್ದಾರೆ ಅಂತ. ಸೊ ಹಾಗೆ ನಮ್ಮ ಜನಾಂಗದಲ್ಲೂ ಕೂಡ ಯಾವುದಾದ್ರು ಕೆಲವು ಅವಕಾಶಗಳೀಗ ಕುಂಠಿತವಾಗ್ತಾ ಇದೆ. ಸೊ ಈಗ ನಾವು ಪ್ರಪಂಚದಲ್ಲಿ ಈಗ ಶ್ರೀಕಂಠಿ ಅವರು ಹೇಳಿದಾಗೆ ಅಥವಾ ಲಾಟ್ ಆಫ್ ಎಕನಾಮಿಕ್ ಸರ್ವೇಸ್ನಲ್ಲಿ ಹೇಳಿದಾಗೆ ಒಕ್ಕಲುತನ ಏನಿದ್ರು ಸಸ್ಟೆನೆನ್ಸ್ ಎಕಾನಮಿ. ಈಗ ಏನಾದ್ರು ವ್ಯವಸಾಯ ಮಾಡಿ ಬೆಳಿತೀವಿ ಅಂದರೆ ಇವತ್ತಿನ ಎಕಾನಮಿ ಹೇಗೆ ನೋಡ್ತಾ ಇದೆ ಅದನ್ನು ನಾವು ರೈಡ್ ಮಾಡೋ ಅವಶ್ಯಕತೆ ಇದೆ. ನಾವು ಸಮಾಜದ ಪ್ರತಿಯೊಂದು ಕ್ಷೇತ್ರದಲ್ಲೂ, ಅದು ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಸರ್ವೀಸಸ್ ಇರ್ಬೋದು, ಅಥವಾ ಮುಂದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೆಕ್ಟರ್ ಬರ್ತಾ ಇದೆ, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಾವು ಸಾಕಷ್ಟು ಮಾಹಿತಿಯನ್ನು ಗಳಿಸಿ ಅದನ್ನು ರೈಡ್ ಮಾಡೋ ಅವಶ್ಯಕತೆ ಇದೆ. ಇಷ್ಟನ್ನು ಹೇಳಿ ಸಮಯದ ಅಭಾವದಿಂದ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ. ಧನ್ಯವಾದಗಳು ಸರ್. ಹಾಗೆ ಮುಂದೆ ನಿವೃತ್ತ IAS ಅಧಿಕಾರಿಗಳಂತ ಶ್ರೀ ಶಂಕರಲಿಂಗೇಗೌಡರು ಅನಿವಾರ್ಯ ಕಾರಣ ಅಂತ ಹೇಳಬೇಕಾದ್ರಿಂದ ಇದೀಗ ಅವ್ರನ್ನ ಬರ್ಮಾಡ್ತಾ ಇದ್ದೀನಿ. ಪ್ರತಿ ಪ್ಯಾನಲಿಸ್ಟ್ಗೂ ಕೂಡ 5 ನಿಮಿಷಗಳ ಕಾಲಾವಕಾಶ ನೀಡಲಾಗಿದೆ. ಈಗ ತಮ್ಮ ಮುಂದೆ ಶಂಕರಲಿಂಗೇಗೌಡರು. 5 ನಿಮಿಷ. ಸ್ನೇಹಿತರೆ, ಅಧ್ಯಕ್ಷರೇ, ಮೊದಲೇ ಅವರು ತಿಳಿಸಿದ್ದಾರೆ 5 ನಿಮಿಷ ಮಾತ್ರ ಅಂತ. ನಾನು 5 ನಿಮಿಷಕ್ಕೆ ಸರಿಯಾಗಿ ನನ್ನ ಭಾಷಣವನ್ನು ನಿಲ್ಲಿಸ್ತೇನೆ. ಭಾಳ ಒಳ್ಳೆಯ ವಿಷಯವನ್ನು ಆಯ್ಕೆ ಮಾಡಿದ್ದಾರೆ. ನಾನು ಬೇಕಾದಷ್ಟು ಈ ಥರದ್ದು ಸಮ್ಮೇಳನಗಳನ್ನು ಭಾಗವಹಿಸಿದ್ದೇನೆ. ಬ್ಯೂರೋಕ್ರಸಿಯನ್ನು ಇಂಪಾರ್ಟೆಂಟ್ ಅಂತ ಗುರುತಿಸಿ ಮಾಡಿರುವಂಥ ಮೊದಲನೇ ಸಮ್ಮೇಳನ ಜಯರಾಮ್. ಸೊ ಐ ಕಾಂಪ್ಲಿಮೆಂಟ್ ಯು. ನಾವೆಲ್ಲ ಪಾರ್ಟ್ ಆಫ್ ದಿ ಬ್ಯೂರೋಕ್ರಸಿ, ಅದರಿಂದ ನಮ್ಮನ್ನು ನಾವು ಹೊಗಳ್ಕೊಳ್ಳೋದು ಅನ್ನೋ ಪ್ರಶ್ನೆ ಅಲ್ಲ.
You cannot run the administration, you cannot rule this country without bureaucracy. That's a primary statement I would like to make. ಸರ್ದಾರ್ ಪಟೇಲ್ ಅವರು ಮೊದಲು ಹೇಳ್ತಾರೆ, ದಿ ಐರನ್ ಫ್ರೇಮ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ ಅವರು. ಬ್ಯೂರೋಕ್ರಸಿ ಈಸ್ ದಿ ಐರನ್ ಫ್ರೇಮ್ ಆಫ್ ಇಂಡಿಯಾ. ಇಂಡಿಯಾ ದೇಶ ಏನಾದರೂ ಒಟ್ಟಿಗೆ ಇದ್ದಿದ್ರೆ ಅದು ಇವು ಬ್ಯೂರೋಕ್ರಸಿಯಿಂದ ಮಾತ್ರ ಅಂತ. ಈ ಹಿನ್ನೆಲೆಯಲ್ಲಿ ನೀವೆಲ್ಲ ಆಂಟ್ರಪ್ರನರ್ಸ್ ಏನಿದ್ದೀರಿ, ನಿಮಗೆ ಬ್ಯೂರೋಕ್ರಾಟ್ಸ್ ಅವರ ಜೊತೆಯಲ್ಲಿ ನೆಟ್ವರ್ಕಿಂಗ್ ಮಾಡುವಂಥ ಅಗತ್ಯ ಇದೆ ಅಂತ ಅನ್ನೋದನ್ನ ಗುರುತಿಸಿ ಈ ಒಂದು ಸೆಷನ್ ಏನು ಆರ್ಗನೈಸ್ ಮಾಡಿದ್ದಾರೆ ಅದನ್ನು ಅಪ್ರಿಷಿಯೇಟ್ ಮಾಡ್ತಾ, ಯಾಕೆ ನಾವು ಈ ಬ್ಯೂರೋಕ್ರಾಟ್ಸನ್ನು ಯೂಸ್ ಮಾಡ್ಕೋಬೇಕು ಅಂತ ಅನ್ನೋದಕ್ಕೆ ಎರಡೇ ಮಾತಿನಲ್ಲಿ 2-3 ವಿಷಯಗಳನ್ನು ಮುಗಿಸ್ಬಿಡ್ತೇನೆ. ಮೊದಲನೇದಾಗಿ, ನಮ್ಮಲ್ಲಿ ಭಾಳಷ್ಟು ಜನ ಸೀನಿಯರ್ ಬ್ಯೂರೋಕ್ರಾಟ್ಸ್ ಬಂದೋಗಿದ್ದಾರೆ, ಅವ್ರನ್ನೆಲ್ಲ ನೆನೆಸ್ಕೊಳ್ಳೋ ಅಂಥ ಸಮಯ ಇದು. BEL ಎಸ್ಟಾಬ್ಲಿಷ್ ಆಯಿತು ಈ ಊರಲ್ಲಿ, ನಿಮಗೆಲ್ಲ ಗೊತ್ತಿದೆ. BS ಹನುಮಾನ್ ಅಂತ ಒಬ್ಬರು ಭಾಳ ಸೀನಿಯರ್ IAS ಆಫೀಸರ್ ಇದ್ದರು. ಅವರ ರೋಲ್ ಎಷ್ಟು ಮುಖ್ಯ ಅಂತ ಹೇಳಿದ್ದಿದ್ರೆ BEL ಎಸ್ಟಾಬ್ಲಿಷ್ಮೆಂಟಲ್ಲಿ, BEL ಅಲ್ಲಿ ಏನಾದರೂ ನಮ್ಮವ್ರು ಈಗಲೂ ಎಂಪ್ಲಾಯ್ಮೆಂಟಲ್ಲಿ ಇದ್ದಾರೆ ಅಂತ ಹೇಳಿದರೆ ಇಟ್ಸ್ ಬಿಕಾಸ್ ಆಫ್ BS ಹನುಮಾನ್. ಹಿ ರಿಕ್ರೂಟೆಡ್ ಪೀಪಲ್ ಇನ್ ಲಾರ್ಜ್ ನಂಬರ್ ಅಂತ ಅವಕಾಶ ಇತ್ತು. ಸೊ ಆ ರೀತಿ IAS ಅಲ್ಲಿದ್ದವರು, IPS ಅಲ್ಲಿದ್ದರು, ಫಾರೆಸ್ಟಲ್ಲಿ ಬಾಲಯ್ಯನವರಿದ್ದರು, ಹಾರ್ಟಿಕಲ್ಚರಲ್ಲಿ ನಮ್ಮ ಮರಿಗೌಡರಿದ್ದರು. ಅವರೆಲ್ಲರೂ ಸಹ ಅವರ ಬುದ್ಧಿಮತ್ತೆಯನ್ನು ಉಪಯೋಗಿಸಿ ಯಾವ್ಯಾವುದು ಸಂಬಂಧಪಟ್ಟ ಸೆಕ್ಟ್ರಲ್ಲಿ ಉದ್ಯಮಿಗಳಿದ್ರೋ ಅವ್ರನ್ನೆಲ್ಲ ಪ್ರೋತ್ಸಾಹಿಸಿದರು ಆ ಕಾಲದಲ್ಲೂ ಸಹ. ಈ ಕಾಲದಲ್ಲಿ ಯಾಕೆ ಬ್ಯೂರೋಕ್ರಾಟ್ಸನ್ನು ನೀವು ಸ್ವಲ್ಪ ಹತ್ತಿರ ಇಟ್ಕೋಬೇಕು ಅಂತ ಅನ್ನೋದು ಹೇಳ್ತೇನೆ. ನಮ್ಮ ರಾಜ್ಯದಲ್ಲಿ, ನಾನು ಯಾರೂ ರಾಜಕಾರಣಿಗಳ ಬಗ್ಗೆ ಇದಾಗಿ ಕಡಿಮೆ ಮಾತಾಡ್ತೀನಿ ಅಂತ ಭಾವಿಸಬಾರ್ದು. ಯಾವುದೇ ಪಾಲಿಸಿ ಮಾಡಿದರೆ, ಯಾವುದೇ ಒಂದು ಹೊಸ ಇನಿಷಿಯೇಟಿವ್ ಬಂದರೆ ಬ್ಯೂರೋಕ್ರಾಟ್ಸಿಂದ ಮಾತ್ರ ಸಾಧ್ಯ. ನಿಮಗೆ ತಿಳಿದಿರಲಿ, ನನ್ನ ಅನುಭವ ಹೇಳ್ತೇನೆ. 2-3 ಇದರೊಳಗಡೆ ನನ್ನ ಅನುಭವ ಹೇಳ್ತೇನೆ. ಈಗ ಬೆಂಗಳೂರು IT ಕ್ಯಾಪಿಟಲ್ ಆಫ್ ಇಂಡಿಯಾ ಆ್ಯಂಡ್ ಇಟ್ ಡ್ರೈವ್ಸ್ ದಿ ಎಕಾನಮಿ ಇನ್ ಬ್ಯಾಂಗ್ಳೂರು ಅಂತ ನಿಮಗೆಲ್ಲ ಗೊತ್ತು. ಇಟ್ ವಾಸ್ ನಾಟ್ ಸೋ. ನಾನು CM ಸೆಕ್ರೆಟರಿ ಆಗಿದ್ದಾಗ SM ಕೃಷ್ಣ ಅವರು ಮತ್ತು ಕೆಲವರು ಅಧಿಕಾರಿಗಳು ಸೇರಿಸ್ಕೊಂಡು ಈ IT ಬಗ್ಗೆ ಏನಾದರೂ ಒಂದು ಸ್ವಲ್ಪ ಇನಿಷಿಯೇಟಿವ್ ತಗೊಳ್ಳೋಕೆ ಏನಾದರೂ ಮಾಡಿ ಅಂತ ಹೇಳಿದರು. ಅಷ್ಟೇ ಅವ್ರು ಹೇಳಿದ್ದು. ಸೊ ನಾವೆಲ್ಲ ಕೂತ್ಕೊಂಡು ಒಂದು IT ಪಾಲಿಸಿ ಮಾಡಿದ್ರಿ. ಇಟ್ ವಾಸ್ ಕಾಲ್ಡ್ ನ್ಯೂ IT ಪಾಲಿಸಿ. IT ಎಂಪ್ಲಾಯ್ಮೆಂಟ್ ಅಥವಾ ITಗೆ ಬರೋರನ್ನ ಹೇಗೆ ಎಂಕರೇಜ್ ಮಾಡೋದು ಅಂತ ಅಷ್ಟೇ. ಈಗ ಸುಮಾರು 20 ಲಕ್ಷ ನಮ್ಮ ಮಕ್ಕಳೆಲ್ಲ ಎಂಪ್ಲಾಯ್ಮೆಂಟಲ್ಲಿದ್ದಾರೆ ಆ್ಯಂಡ್ ಬಿಲಿಯನ್ಸ್ ಆಫ್ ಡಾಲರ್ಸ್ IT ಎಕ್ಸ್ಪೋರ್ಟ್ ಆಗುತ್ತೆ. ಅದನ್ನು ನಂಬಿಕೊಂಡು ಸಾವಿರಾರು ಜನ ಟ್ಯಾಕ್ಸಿಗಳನ್ನ ನಡೆಸ್ತಾರೆ. ಇಸ್ತ್ರಿ ಮಾಡೋರಿಗೂ ಸಹ ಕೆಲಸ ಸಿಕ್ಕಿದೆ, ತರಕಾರಿ ಮಾರೋರಿಗೆ ಕೆಲಸ ಸಿಕ್ಕಿದೆ, ಹಾಲು ಸಪ್ಲೈ ಮಾಡೋರಿಗೆ ಕೆಲಸ ಸಿಕ್ಕಿದೆ. ಅಂದರೆ ರಿಪಲ್ ಇಫೆಕ್ಟ್ ಅಂತ ಏನು ಕರಿತೇವೆ, ಒಂದು ಸರಿಯಾದಂಥ ಪಾಲಿಸಿ ಮಾಡಿದ್ದಿದ್ರೆ ಯು ಕ್ಯಾನ್ ಕ್ರಿಯೇಟ್ ಹ್ಯೂಜ್ ನಂಬರ್ ಆಫ್ ಇಂಡಸ್ಟ್ರೀಸ್. ಸೊ ದಟ್ ವಾಸ್ ಒನ್ ಆಫ್ ಮೈ ಎಕ್ಸ್ಪೀರಿಯನ್ಸ್. ಇನ್ನು ಆ್ಯಕ್ಚುಯಲ್ ಎಕ್ಸ್ಪೀರಿಯನ್ಸ್ ಹೇಳಬೇಕಂತ ಹೇಳಿದರೆ, ವೇರ್ ಐ ವಾಸ್ ಇನ್ವಾಲ್ವ್ಡ್, ಜಯರಾಮ್ ವಾಸ್ ವಿತ್ ಮೀ. ನಾನು KIADB CEO ಆಗಿದ್ದೆ. ಆ ಸಮಯದಲ್ಲಿ ಈ ಮೋಹನ್ ದಾಸ್ ಪೈ ನಾರಾಯಣ ಮೂರ್ತಿ ಕಡೆಯಿಂದ ಬಂದಿದ್ದರು. ನಮಗೆ ಸ್ವಲ್ಪ ಜಮೀನು ಬೇಕು, ಮೈಸೂರಲ್ಲಿ IT ಕ್ಯಾಂಪ್ ಮಾಡ್ತೀವಿ ಅಂತ. ಎಷ್ಟು ಬೇಕು ಅಂತ ಕೇಳಿದ್ವಿ. ಒಂದು 50 ಎಕರೆ ಕೊಡಿ ಸಾಕು ಅಂತ ಶುರು ಮಾಡಿದರು. ಬೇಡ್ರಿ, ದೊಡ್ಡದು ತೊಗೊಳ್ರಿ, ನೀವು ಇನ್ನೂ ಬೆಳಿಬೋದು ಅಂತ ನಾವು ಇದು ಮಾಡಿದ್ವಿ. ಆಗೋದಿಲ್ಲ ಸರ್, ಕನ್ಸೆಷನ್ ಕೊಡ್ತೀವಿ ತೊಗೊಳ್ರಪ್ಪ ಅಂತ ಹೇಳಿದ್ವಿ. ನಾವು ದೇ ಹ್ಯಾವ್ ಕ್ರಿಯೇಟೆಡ್ ಎ ಹ್ಯೂಜ್ ಕ್ಯಾಂಪಸ್. ವಿ ಗೇವ್ ದೆಮ್ ಸಮ್ 200 acres ಆಫ್ ಲ್ಯಾಂಡ್. ಒಂದು 10,000 ಮಕ್ಕಳಿಗೆ ಎಂಪ್ಲಾಯ್ಮೆಂಟ್ ಸಿಕ್ಕಿದೆ. ಯಾರು ಪೊಲಿಟಿಷಿಯನ್ಸ್ ನಮಗೆ ಮಾಡಬೇಡಿ ಅಂತ ಹೇಳಲಿಲ್ಲ. ದಿಸ್ ಈಸ್ ಮೈ ಅಡ್ವೈಸ್ ಟು ಅವರ್ ಯಂಗ್ ಬ್ಯೂರೋಕ್ರಾಟ್ಸ್. ಟೇಕ್ ದಿ ಇನಿಷಿಯೇಟಿವ್, ನೋಬಡಿ ವಿಲ್ ಸ್ಟಾಪ್ ಯು. ಇನಿಷಿಯೇಟಿವ್ ತಗೊಳ್ಳಿ, ಯಾರು ನಿಮ್ಮನ್ನು ನಿಲ್ಲಿಸಲಿಕ್ಕೆ ಬರೋದಿಲ್ಲ. ಮೊದಲನೇದಾಗಿ ನಿಲ್ಲಿಸಬೇಕು ಅಂತ ಅನ್ನೋ ನಾಲೆಡ್ಜೇ ಭಾಳಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ರೈಟ್? ಡು ಯು ಗೆಟ್ ಮೈ ಪಾಯಿಂಟ್? ಇಫ್ ಯು ಟೇಕ್ ದಿ ಇನಿಷಿಯೇಟಿವ್, ಮೆನಿ ಡು ನಾಟ್ ನೋ ಹೌ ಟು ಸ್ಟಾಪ್ ಇಟ್. ಸೊ ಟೇಕ್ ದಿ ಇನಿಷಿಯೇಟಿವ್ ಆ್ಯಂಡ್ ಡ್ರೈವ್ ಇದ್ದಿದ್ರೆ ನೀವೇನು ಈ ಯಂಗ್ ಆಂಟ್ರಪ್ರನರ್ಸ್ ಏನು ಬಂದಿದ್ದೀರಲ್ಲ, ನಿಮ್ಮನ್ನೆಲ್ಲರಿಗೂ ಸಹ ಸರಿಯಾದ ದಾರಿಯಲ್ಲಿ ಕರೆದುಕೊಂಡು ಹೋಗುವಂಥ ಲೀಡರ್ಶಿಪ್ಪನ್ನು ಬ್ಯೂರೋಕ್ರಾಟ್ಸು ಮಾಡ್ಬೋದು. ನಾನು ಅದಕ್ಕೆ ಹೇಳ್ತೇನೆ, ಯೂಸ್ ದಿ ಬ್ಯೂರೋಕ್ರಾಟ್ಸ್ ಆ್ಯಸ್ ದಿ ಲೀಡರ್ಸ್ ಫಾರ್ ಯುವರ್ ಡೆವಲಪ್ಮೆಂಟ್, ಕೀ ಡ್ರೈವರ್ಸ್ ಆಫ್ ಯುವರ್ ಡೆವಲಪ್ಮೆಂಟ್. ಬ್ಯೂರೋಕ್ರಸಿ ಜೊತೆ ಇಂಟ್ರ್ಯಾಕ್ಟ್ ಮಾಡಿ. ಇನ್ನೊಂದು ಎಕ್ಸಾಂಪಲ್ ಹೇಳಿ ಕ್ಲೋಸ್ ಮಾಡ್ತೇನೆ. ಯಾವ ಇಂಡಸ್ಟ್ರಿಯಲ್ ಏರಿಯಾದಲ್ಲೂ ಸಹ ಆಸ್ಪತ್ರೆ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಹಾಸ್ಪಿಟಲ್ಸ್ ವರ್ ನಾಟ್ ಅಲೌಡ್ ಎನಿವೇರ್ ಇನ್ ದಿಸ್ ಸ್ಟೇಟ್.
ದೇವಿ ಶೆಟ್ಟಿ ಕೇಮ್ ಟು ಮಿ ಅಂಡ್ ಸೆಡ್, ನಾನು ಒಂದು ಆಸ್ಪತ್ರೆ ಮಾಡಬೇಕು ಅಂತಿದ್ದೀನಿ, ನನಗೆ ಸ್ವಲ್ಪ ಜಾಗ ಅನುಮತಿ ಕೊಡ್ತೀರಾ ಅಂತ ಹೇಳಿದರು. ನಮ್ಮ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ, ಎಲೆಕ್ಟ್ರಾನಿಕ್ ಸಿಟಿ ಸುತ್ತಮುತ್ತ. ಐ ಸೆಡ್ ಆಲ್ ರೈಟ್, ವಿ ವಿಲ್ ಗಿವ್ ಯು ದಿ ಪರ್ಮಿಷನ್, ಯು ಸ್ಟಾರ್ಟ್ ದಿ ಹಾಸ್ಪಿಟಲ್ ಅಂತ ಹೇಳಿದ್ವಿ. ಬಟ್ ವಿ ನೆವರ್ ಎಕ್ಸ್ಪೆಕ್ಟೆಡ್ ದಟ್ ಯು ವುಡ್ ಗ್ರೋ ಇನ್ ಟು ಸಚ್ ಎ ಹ್ಯೂಜ್ ಆಂಟ್ರಪ್ರನರ್. ಈಗ ನೋಡಿ, ನಾರಾಯಣ ಹೃದಯಾಲಯ, ನಾರಾಯಣ ದಿಸ್, ನಾರಾಯಣ ದಟ್. ಇಟ್ಸ್ ಓನ್ಲಿ ಅ ಸ್ಪಾರ್ಕ್ ದಟ್ ಈಸ್ ನೀಡೆಡ್ ಟು ಡೆವಲಪ್ ಯು. ಕೋಟಿಂಗ್ ದೀಸ್ ಎಕ್ಸಾಂಪಲ್, ಐ ಆಮ್ ಸೇಯಿಂಗ್, ನಮ್ಮ ಬ್ಯೂರೋಕ್ರಾಟ್ಸ್ ಏನು ಬಂದಿದ್ದಾರೆ ಇವತ್ತು, ಅವರು ಪೊಲೀಸಲ್ಲಿರಲಿ, ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಲ್ಲಿರಲಿ, ಫಾರೆಸ್ಟಲ್ಲಿರಲಿ, ನೀವು ಇನಿಷಿಯೇಟಿವ್ ತಗೊಂಡು ಇವರನ್ನೆಲ್ಲ ಕೈ ಹಿಡಿದು ನಡೆಸುವಂಥ ಇನಿಷಿಯೇಟಿವ್ ನೀವು ತೆಕ್ಕೊಳ್ಳಿ. ಯಾಕಂದರೆ ಈ ಉದ್ಯಮಿಗಳಾಗಲಿಕ್ಕೆ ಪ್ರಯತ್ನ ಮಾಡ್ತಿರುವಂಥ ನಮ್ಮ ಹುಡುಗರೇನಿದ್ದಾರೆ, ಯಂಗ್ಸ್ಟರ್ಸ್ ಇದ್ದಾರೆ, ದೇ ನೀಡ್ ಲಾಟ್ ಆಫ್ ಗೈಡೆನ್ಸ್. ಅವ್ರಿಗೆ ಗೈಡೆನ್ಸ್ ಬೇಕು. ಯಾವ ರೀತಿ ಗೈಡೆನ್ಸ್ ಬೇಕಂತ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಅವರನ್ನೆಲ್ಲ ನೀವು ನಮ್ಮ ಹತ್ರ ಬಂದಾಗ ಅವ್ರಿಗೆ ಸ್ವಲ್ಪ ಗೈಡ್ ಮಾಡಬೇಕು. ಬಿ ಡಿ ಎನಲ್ಲಿ ಐ ವಾಸ್ ಕಮಿಷನರ್ ಆಫ್ ಬಿ ಡಿ ಎ. ಆವಾಗ CA ಸೈಟ್ಸನ್ನು ನೋಟಿಫೈ ಮಾಡಿದ್ವಿ. ತುಂಬ ಜನ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡ್ತೀವಿ ಅಂತ ಅರ್ಜಿ ಹಾಕ್ಕೊಂಡಿದ್ದಿದ್ರು. ಭಾಳಷ್ಟು ಜನಗಳನ್ನು ನೋಡಿದೆ, ಇವರೆಲ್ಲ ಏನೇನು ಮಾಡ್ತಿದ್ದಾರೆ ಅಂತ ನೋಡಿದೆ. ಒಳ್ಳೆ ಉದ್ದೇಶದಿಂದ ಬಂದಿರುವಂಥವ್ರೆಲ್ಲರಿಗೂ ಸಹ CA ಸೈಟನ್ನು ಕೊಟ್ವಿ. ಇವತ್ತು ಒಳ್ಳೆ ಕಾಲೇಜ್ಗಳು, ಸ್ಕೂಲ್ಸು, ಇವೆಲ್ಲ ನಮ್ಮವರು ಪ್ರಾರಂಭ ಮಾಡಿರುವಂಥ ಹಲವಾರು ಸಂಸ್ಥೆಗಳು ಅವುಗಳನ್ನೆಲ್ಲ ಯೂಸ್ ಮಾಡ್ಕೊಂಡು ಬೆಳೆದಿದ್ದಾರೆ. ನಮಗೆ ನ್ಯಾಯಯುತವಾಗಿ ಸಹಾಯ ಮಾಡುವಂಥ ಅವಕಾಶ ಇದ್ದಾಗ ಪ್ರೋಆಕ್ಟಿವ್ ಆಗಿ ಸಹಾಯ ಮಾಡಿ ಅಂತ ಮಾತನ್ನು ಹೇಳಿ, ಬ್ಯೂರೋಕ್ರಸಿಗೆ ಒಂದು ಈ ಸೆಷನ್ನನ್ನು ಮಾಡಿದಂಥ ನಿಮ್ಮ ಪ್ರಯತ್ನ ಭಾಳ ಒಳ್ಳೆ ಪ್ರಯತ್ನ. ಅದಕ್ಕೆ ಕಾಂಪ್ಲಿಮೆಂಟ್ ಮಾಡಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಶ್ರೀಯುತ ಶಂಕರಲಿಂಗೇಗೌಡರವ್ರಿಗೆ. ಇದೀಗ ಅವ್ರನ್ನ ಬೀಳ್ಕೊಡ್ತಾ ಒಂದು ಗೌರವವನ್ನು ಸಮರ್ಪಿಸಬೇಕಾಗಿ ನಾನು ನಮ್ಮ FC ಚೇರ್ಪರ್ಸನ್ ಆದ ಶ್ರೀಕಂಠಯ್ಯನವರು ಹಾಗೂ ಜಯರಾಮ್ ರಾಯ್ಪುರ್ ಅವರನ್ನ ವಿನಂತಿ ಮಾಡ್ಕೊತಾ ಇದ್ದೀನಿ. ಶ್ರೀಯುತ ಜಯರಾಮ್ ರಾಯ್ಪುರ್ ಅವರು ಚೀಫ್ ಮೆಂಟರ್ ಫಾರ್ ಫಸ್ಟ್ ಸರ್ಕಲ್ ಆ್ಯಂಡ್ ನಮ್ಮ ಈ ಒಂದು ಬ್ಯೂರೋಕ್ರಸಿ ಚೇರ್ಪರ್ಸನ್ ಆದಂತಹ ಶ್ರೀಕಂಠಯ್ಯನವರು ಇಬ್ಬರು ಸೇರಿ ಗೌರವ ಸಮರ್ಪಿಸ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟೋಣ. ರೌಂಡ್ ಆಫ್ ಅಪ್ಲಾಸ್. ಶ್ರೀ ಶಂಕರಲಿಂಗೇಗೌಡ IAS ರಿಟೈರ್ಡ್. ಧನ್ಯವಾದಗಳು. ಇದೀಗ ನಮ್ಮನ್ನು ಕುರಿತು ಮಾತನಾಡಲಿದ್ದಾರೆ ಮತ್ತೋರ್ವ ಗೌರವಾನ್ವಿತ ಅತಿಥಿಗಳು. ಇವತ್ತಿನ ಕಾರ್ಯಕ್ರಮದ ಶ್ರೀ T. ತಿಮ್ಮೇಗೌಡ IAS ರಿಟೈರ್ಡ್, ನಿವೃತ್ತ IAS ಅಧಿಕಾರಿಗಳಂತ ಶ್ರೀ ತಿಮ್ಮೇಗೌಡರು ಈಗ ನಮ್ಮನ್ನು ಕುರಿತು ಮಾತನಾಡಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯ ಅಧಿಕಾರಿಗಳೇ, ಸಭೆಯ ಮುಂದೆ ಇರ್ತಕ್ಕಂಥ ಬಾಂಧವರೇ, ಉದ್ಯಮಿ ಒಕ್ಕಲಿಗ ಅನ್ನುವ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಪ್ರಪ್ರಥಮವಾಗಿ ಇಂಥದ್ದೊಂದು ಅದ್ಭುತವಾದ ಕಾರ್ಯಕ್ರಮ ಮಾಡಿರುವಂಥ ಜಯರಾಮ್ ರಾಯಪುರ, ಶ್ರೀಕಂಠಯ್ಯ ಮತ್ತು ಎಲ್ಲ ತಂಡದವರಿಗೂ ನನ್ನ ಅಭಿನಂದನೆಯನ್ನು ಹೇಳ್ತಾ ಇದ್ದೀನಿ. ಯಾಕೆಂದರೆ ನಾನು ರಾಯಪುರ ಅವ್ರಿಗೆ ಹೇಳ್ತಾ ಇದ್ದೆ, ಇಂಥ ಒಂದು ಪ್ರಯತ್ನ ನಿಜವಾಗ್ಲೂ ಇದೊಂದು ಅಡ್ವೆಂಚರ್ ಥರ ಮಾಡಿದ್ದೀರಿ, ಇದನ್ನು ಪ್ರತಿ ವರ್ಷ ನಡ್ಸ್ಕೊಂಡು ಹೋಗಿ ಅಂತ ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೀನಿ. ಇದರ ಅವಶ್ಯಕತೆ ಇದೆ. ಯಾಕೆ ಅಂದರೆ ಮೊದಲನೇದಾಗಿ ನಮ್ಮ ಎಲ್ಲ ಉದ್ಯಮಿ, ವಿವಿಧ ವೃತ್ತಿಗಳಲ್ಲಿರ್ತಕ್ಕಂಥವರು, ಡಾಕ್ಟರ್ಸು, ಇಂಜಿನಿಯರ್ಸು ಅಥವಾ ಆಂಟ್ರಪ್ರಿನರ್ಸು, ಇಂಥವ್ರನ್ನೆಲ್ಲ ಒಟ್ಟುಗೂಡಿಸುವಂಥ ಅವಶ್ಯಕತೆ. ಮೊದಲನೇ ಪ್ರಯತ್ನ ನಮ್ಮ ಜಯರಾಮ್ ರಾಯಪುರ ಅವರು ಯಶಸ್ವಿಯಾಗಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗುತ್ತೆ. ನಾವು ಒಕ್ಕಲಿಗರು ಕೃಷಿ ಆಧಾರಿತ ಉದ್ಯಮವನ್ನು ಮೊದಲಿನಿಂದ ಬೆಳೆಸ್ಕೊಂಡು ಬಂದಿದ್ದೀವಿ. ಆದರೆ ಕೃಷಿ ಇವತ್ತು ಉದ್ಯಮವಾಗಿ ಬೆಳೆದಿಲ್ಲ ಅದು. ಆದರೆ
ಕೃಷಿಯಿಂದ ಹೊರಬರಬೇಕಾದ್ರೆ ನಾವು ಸಾಕಷ್ಟು ಕ್ಷೇತ್ರಗಳಿವೆ, ಆ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಳ್ಳುವಂಥ ಪ್ರಯತ್ನವನ್ನು ನಮ್ಮ ಒಕ್ಕಲಿಗರು ಮಾಡಬೇಕಾಗ್ತದೆ. ಮೊದಲನೇದಾಗಿ ನಾನು ಕಂಡಾಗೆ ನಾವೆಲ್ಲ ಸೀನಿಯರ್ IAS ಆಫೀಸರ್ಸ್ ಆಗಿ ಭಾಳಷ್ಟು ಅಧಿಕಾರಿಗಳನ್ನ ಗಮನಿಸಿದ್ದೀವಿ. ಆದರೆ ಪ್ರತಿಯೊಂದು ಇಲಾಖೆನಲ್ಲಿರುವಂಥ ನಮ್ಮ ಅಧಿಕಾರಿಗಳ ಲಿಸ್ಟ್ ಮಾಡ್ಕೋಬೇಕು. ಯಾಕೆಂದರೆ ಆ ಅಧಿಕಾರಿಗಳ ಪಾತ್ರ ಬಹಳ ಮುಖ್ಯವಾದದ್ದು. ಈ ಅಧಿಕಾರಿಗಳನ್ನು ನಾವು ಆಗಾಗ್ಗೆ ಒಂದುಗೂಡಿಸುವಂಥ ಪ್ರಯತ್ನವನ್ನು ಸಹ ಮಾಡಬೇಕು. ಕಾರಣ ಏನು ಅಂದರೆ ಅವರು ಸಮಾಜಮುಖಿಯಾಗಿ ಸಮುದಾಯಕ್ಕೆ ಅವರ ಯಾವ ಒಂದು ಸಮುದಾಯದಿಂದ ಬಂದಿರ್ತೀವಿ ನಾವು, ಆ ಸಮುದಾಯಕ್ಕೆ ಅವರು ಸಹಾಯ ಮಾಡುವಂಥ ಅವಕಾಶ ಭಾಳ ಇದೆ. ನಾವೆಲ್ಲ ಸೀನಿಯರ್ ಆಫೀಸರ್ಸು ನಾವು ಕೆಲಸ ಮಾಡುವಾಗ ಕಾನೂನಿನ ಚೌಕಟ್ಟಿನಲ್ಲೇ ನಾವು ನಮ್ಮ ಸಮುದಾಯಕ್ಕೆ ಸಹಾಯ ಮಾಡುವಂಥ ಅವಕಾಶ ಇದೆ. ಅದನ್ನು ನಾವು ಬಳಸ್ಕೊಂಡು ಯಾವುದೇ ಕಳಂಕ ಇಲ್ಲದೆ ಸಮುದಾಯಕ್ಕೆ ಸಹಾಯ ಮಾಡುವಂಥ ಕೆಲಸವನ್ನು ಮಾಡಬೇಕು. ನಿಮ್ಗೊಂದು 2 ಉದಾಹರಣೆ ಹೇಳಬೇಕು ಅಂದರೆ 1992ರಲ್ಲಿ ಸಮಾನ ಮನಸ್ಕರನ್ನು ಒಗ್ಗೂಡಿಸಿ ನಮ್ಮ ಡಾಕ್ಟರ್ YK ಪುಟ್ಟಸ್ವಾಮಿಗೌಡರು, ಹಿಂದೆ KPSC ಚೇರ್ಮನ್ರಾಗಿದ್ದರು. ಅವರು ಎಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ ಅಂದರೆ ಅವ್ರು ಹೇಳ್ಕೊಳ್ಳಲ್ಲ. ಆದರೆ ಆ KPSC ಇಂದ ಅವರಿದ್ದ ಕಾಲದಲ್ಲಿ ಸಹಾಯ ಪಡೆದವರು ಭಾಳಷ್ಟು ಜನ ಈಗಲೂ ಹೇಳ್ತಾರೆ ಪುಟ್ಟಸ್ವಾಮಿಗೌಡರಿಂದ ನಮಗೆ ಸಹಾಯ ಆಯಿತು ಅಂತ. ಅವರು ಒಂದು ಕೊರತೆಯನ್ನು ನಮ್ಮ ಗ್ರಾಮೀಣ ಹಿನ್ನೆಲೆಯ ಅಭ್ಯರ್ಥಿಗಳಲ್ಲಿ ಕಂಡಿಡಿದ್ರು. ಏನು ಅಂದರೆ ಏನು ಕಂಡಿಡಿದ್ರು ಅವರು ಏನು ಅಂತಂದರೆ, ನಮ್ಮ ಗ್ರಾಮೀಣ ಹಿನ್ನೆಲೆಯಿಂದ ಬಂದ ಅಭ್ಯರ್ಥಿಗಳಿಗೆ ಕಮ್ಯುನಿಕೇಷನ್ ಸ್ಕಿಲ್ಲು, ಸಂವಹನ ಕೌಶಲ್ಯ ಕಡಿಮೆ ಇದೆ. ಅವ್ರಿಗೇನಾದರೂ ಮಾಡಿ ಅದನ್ನು ಅಭಿವೃದ್ಧಿಪಡಿಸ್ಬೇಕು ಅಂತೇಳಿ ಅವರು ಒಂದು ಕೃಷಿಕ್ ಸರ್ವೋದಯ ಫೌಂಡೇಶನ್ ಅಂತ 92ರಲ್ಲಿ ಪ್ರಾರಂಭ ಮಾಡಿದ್ರು. 32 ವರ್ಷ ಆಯಿತು. ಈಗ ಅದ್ಭುತವಾಗಿ ಬೆಳೆದಿದೆ ಅದು. ನಾವು ಗ್ರಾಮೀಣ ಭಾಗದ ಅಭ್ಯರ್ಥಿಗಳ ಅಲ್ಲಿಗೆ ಹೋಗಬೇಕು ಅಂಥೇಳಿ ಮೈಸೂರು, ಹಾಸನ, ತುಮಕೂರು, ಚಿಕ್ಕಮಗಳೂರುಗಳಲ್ಲಿ ಶಾಖೆಗಳನ್ನು ಮಾಡಿ ನಮ್ಮದೇ ಆದ ಕಟ್ಟಡಗಳು, ಫೆಸಿಲಿಟೀಸ್ ಎಲ್ಲ ಡೆವಲಪ್ ಮಾಡಿ ಸಾವಿರಾರು ಅಭ್ಯರ್ಥಿಗಳಿಗೆ ನಾವು ಉದ್ಯೋಗವನ್ನು ಒದಗಿಸ್ಕೊಡುವಂಥ ಟ್ರೈನಿಂಗನ್ನು, ತರಬೇತಿಯನ್ನು ಕೊಟ್ಟಿದ್ದೀವಿ. ಸುಮಾರು 600ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಈಗ ದೇಶಾದ್ಯಂತ IAS, IPS. ಹಿತೇಂದ್ರ ಅವರು ನಮ್ಮ ಪ್ರಾಡಕ್ಟು ಈಗ ADGP ಅಂದರೆ ಭಾಳ ಜನಕ್ಕೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಅವರು ನಮ್ಮ ಕೃಷಿಕ್ ಸರ್ವೋದಯದಲ್ಲಿ ಮೊದಲನೇ ಬ್ಯಾಚ್ನಲ್ಲಿ ಟ್ರೈನಿಂಗ್ ಆಗಿ ಇವತ್ತು ADGP ಲೆವೆಲ್ಗೆ ಬಂದಿದ್ದಾರೆ ಅವರು, ಹಿತೇಂದ್ರ ಅವರು IPS. ಹಾಗೆ ಸಾವಿರಾರು ಜನ ನಮ್ಮಲ್ಲಿ ತರಬೇತಿಯನ್ನು ಪಡ್ಕೊಂಡಿದ್ದಾರೆ. ಅದೇ ರೀತಿ ಮಂಡ್ಯದಲ್ಲೂ ಸಹ ನಾನು HD ಚೌಡಯ್ಯನವರು ಕೃಷಿಕ್ ಸರ್ವೋದಯ ಟ್ರಸ್ಟ್ ಅಂತ ಮಾಡಿ ಉತ್ತಮವಾದ ಕಟ್ಟಡ, ಫೆಸಿಲಿಟೀಸ್ ಎಲ್ಲ ಡೆವಲಪ್ ಮಾಡಿ, ಚೌಡಯ್ಯನವರು ಇತ್ತೀಚೆಗೆ ತೀರ್ಕೊಂಡ್ರು, ಈಗ ನಾನೇ ಅಧ್ಯಕ್ಷರಾಗಿದ್ದೀನಿ. ನಮ್ಮ ಡಾಕ್ಟರ್ ಮಾದಯ್ಯನವರು ಅದರಲ್ಲಿ ಟ್ರಸ್ಟಿಯಾಗಿದ್ದಾರೆ. ಈಗಲೂ ಭಾಳ ಜನ IAS, IFS ಅಧಿಕಾರಿಗಳು ಟ್ರಸ್ಟಿಯಾಗಿದ್ದಾರೆ. ಆದರೆ ಒಂದು ಕೊರತೆಯನ್ನು ನಾನು ಗಮನಿಸಿದ್ದೀನಿ. ಏನು ಅಂತಂದರೆ, ನಮ್ಮ ಅಧಿಕಾರಿಗಳು ನಮ್ಮವ್ರ ಬಗ್ಗೆ ಅಭಿಮಾನ ಇಟ್ಕೊಂಡು ಕೆಲಸ ಮಾಡಬೇಕು. ದುರಾದೃಷ್ಟ ಅಂದರೆ, ಮೊದಲಿನಿಂದ ಒಂದು ಗಾದೆ ಇದೆಯಲ್ಲ, ಅದು ಯಾವುದೇ ಪ್ರೊಫೆಷನಲ್ ಇದ್ರೂ ಕಾಲೆಳೆಯೋ ಬುದ್ಧಿ ಇರಬಾರ್ದು. ಅವನು ಮುಂದಕ್ಕೆ ಹೋಗ್ತಾನೆ ಅಂದರೆ, ಒಳ್ಳೆಯ ಹೆಸರು ತಗೋತಾನೆ ಅಂದರೆ ನಾವು ಎಂಕರೇಜ್ ಮಾಡಬೇಕು, ಅದನ್ನು ಅಪ್ರಿಷಿಯೇಟ್ ಮಾಡಬೇಕು. ಆಮೇಲೆ ಅನೇಕ ಕ್ಷೇತ್ರಗಳಲ್ಲಿ ಸಿವಿಲ್ ಸರ್ವಿಸ್, ಈಗ KPSC ಇದೆ, KPSC ಮೆಂಬರು ನಮ್ಮಲ್ಲಿ ಬಂದಿದ್ದಾರೆ. 15-16 ಜನ KPSC ಮೆಂಬರ್ಸ್ ಇದ್ದಾರೆ. ಈಗ ಹಿಂದೆ ನಮ್ಮವರೇ ಅನೇಕರು ಅಧ್ಯಕ್ಷರಾದದ್ದು ಆಗಿದ್ರು. ಈಗ
ಆ ಮೆಂಬರ ಒಂದು ವ್ಯಾಪ್ತಿ ಭಾಳ ಕಡಿಮೆ ಇದೆ. ನಮ್ಮವ್ರು ಹೆಚ್ಚಿಗೆ KPSCನಲ್ಲಿ ಸೆಲೆಕ್ಟ್ ಆಗುವಂಥ ಅವಕಾಶ ಕಡಿಮೆ ಇದೆ. ಆದರೆ ಪ್ರಭುದೇವ್ ಅವರು ಆ ಕೆಲಸವನ್ನು ಮುತುವರ್ಜಿಯಿಂದ ಮಾಡ್ತಾರೆ ಅಂತ ನನಗೆ ಭರವಸೆ ಇದೆ. ಆದರೆ ಈಗ ನಿಮಗೆ ನೋಡಿದರೆ ಒಕ್ಕಲಿಗ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಒಂದು ಸೃಷ್ಟಿಯಾಗಿದೆ. ಆ ಒಕ್ಕಲಿಗ ಡೆವಲಪ್ಮೆಂಟ್ ಕಾರ್ಪೊರೇಷನ್ನಲ್ಲಿ ಏನು ಕೆಲಸ ಆಗ್ತಾ ಇದೆ, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವಿಸ್ತೃತವಾದಂಥ ಚರ್ಚೆ ಮತ್ತು ಸಾಮಾಜಿಕ ಇದು ಅಗತ್ಯ. ಅದೃಷ್ಟವಶಾತ್ ನಮ್ಮ ಪೂಜ್ಯ ಸ್ವಾಮೀಜಿಗಳಾದ ಬಾಲಗಂಗಾಧರನಾಥ್ ಮಹಾಸ್ವಾಮೀಜಿಯವರು ನಮ್ಮ ಕಮ್ಯುನಿಟಿನ ಒಟ್ಟುಗೂಡಿಸಿ ಒಂದು ಮುನ್ನೋಟವನ್ನು ಕೊಟ್ಟರು. ಈಗಿರುವಂಥ ಪೂಜ್ಯ ಡಾಕ್ಟರ್ ನಿರ್ಮಲಾನಂದನಾಥ್ ಸ್ವಾಮೀಜಿಯವರು ಭಾಳ ಅದ್ಭುತವಾಗಿ ದಕ್ಷತೆಯಿಂದ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಒಂದು ಉದ್ಯಮಿ ಒಕ್ಕಲಿಗ ಮೇಳವನ್ನು ಅವರೇ ಉದ್ಘಾಟನೆ ಮಾಡಿದ್ದು ನಮ್ಮೆಲ್ಲರ ಪುಣ್ಯ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗುತ್ತೆ. ಆದರೆ ಒಕ್ಕಲಿಗರು ಉದ್ಯಮಿಯಾಗಿ ಬೆಳಿಬೇಕಾದ್ರೆ ಈ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಜೊತೆಗೆ ಉದ್ಯಮಿಗಳ ಒಂದು ತರಬೇತಿ ಕಾರ್ಯಕ್ರಮನೂ ಹೆಚ್ಚು ಆಗಬೇಕು. ಅದಕ್ಕೆ ನಾವೆಲ್ಲ ಒಟ್ಟುಗೂಡಿ, ನಾವು ಲಿಮಿಟೆಡ್ ಟೈಮ್ ಕೊಟ್ಟಿರೋದ್ರಿಂದ ನಾನು ಹೆಚ್ಚಿಗೆ ಹೇಳಕ್ಕೆ ಹೋಗಲ್ಲ, ಬೇರೆ ಬೇರೆ ಕ್ಷೇತ್ರದಲ್ಲಿರುವ ಅವರು ಡಾಕ್ಟರ್ಸ್ ಆಗಲಿ, ಇಂಜಿನಿಯರ್ಸ್ ಆಗಲಿ, ವ್ಯಾಪಾರಸ್ಥರಾಗಲಿ, ಅಧಿಕಾರಿಗಳಾಗಲಿ, ರಾಜಕಾರಣಿಗಳಾಗಲಿ, ನಾವೆಲ್ಲ ಒಂದು ನಮ್ಮವ್ರನ್ನ ನಮ್ಮ ಜೊತೆಯಲ್ಲಿ ಬೆಳೆಸ್ಕೊಂಡು ಹೋಗೋಣ ಅನ್ನೋ ಭಾವನೆಯಿಂದ ನಾವೆಲ್ಲ ಈಗ ನಾನು ನಮ್ಮ ಸಂಬಂಧಿಕರು ಅಂತ ಹೇಳ್ಕೊಳ್ಳಲ್ಲ, ಆದರೆ ಡಾಕ್ಟರ್ ವೆಂಕಟಪ್ಪ ಒಬ್ಬ ಡಾಕ್ಟ್ರಾಗಿ ಸರ್ಕಾರಿ ಹುದ್ದೆನಲ್ಲಿದ್ದು ಒಂದು ಉದ್ಯಮಿಯಾಗಿ ಬೆಳೆದಿದ್ದಾರೆ. ಇವತ್ತು ಕಣ್ವ ಡಯಾಗ್ನೋಸ್ಟಿಕ್ಸು 3 ಕಡೆ ಈಗಾಗಲೇ ರಾಜಾಜಿನಗರದಲ್ಲಿ, ನಾಗರಬಾವಿನಲ್ಲಿ ಮತ್ತು ಈಗ ಕೋರಮಂಗಲದಲ್ಲಿ ಒಂದು ಮಾಡ್ತಾ ಇದ್ದಾರೆ. ಈ ರೀತಿ ನಾವು ಬೇರೆ ಬೇರೆ ಯಾವುದೇ ಪ್ರೊಫೆಷನಲ್ಲಿದ್ದರೂ ಉದ್ಯಮಿಯಾಗಿ ಬೆಳೀಲಿಕ್ಕೆ ಅವಕಾಶ ಇದೆ. ಯಾಕೆ ಬೆಳಿಬಾರ್ದು? ಅದಕ್ಕೆಲ್ಲ ನಾವು ಪ್ರೋತ್ಸಾಹ ಕೊಡಬೇಕು. ಆ ಕೆಲಸವನ್ನು ನಾವು ನೀವೆಲ್ಲ ಸೇರಿ ಮಾಡೋಣ ಅಂಥೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಶ್ರೀ ತಿಮ್ಮೇಗೌಡ ಅವರಿಗೆ. ಬಂಧುಗಳೇ, ಇದೀಗ ನಮ್ಮನ್ನು ಕುರಿತು ಮಾತನಾಡಲಿದ್ದಾರೆ ಡಾಕ್ಟರ್ ಪ್ರಕಾಶ್ GC, ಸೆಕ್ರೆಟರಿ, ಡಿಪಾರ್ಟ್ಮೆಂಟ್ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್. ಹಾಗೆ ವೇದಿಕೆಗೆ ಇತ್ತೀಚೆಗಷ್ಟೇ ಸೇರಿಕೊಂಡಂತಹ BMTFನ SB ಆದಂಥ ಶೋಭಾರಾಣಿ IPS ಅವರಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಶ್ರೀಮತಿ ರಮ್ಯಾ ಅವರು ಎಕ್ಸಿಕ್ಯೂಟಿವ್ ಡೈರೆಕ್ಟರ್, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ ಮಾಡ್ಕೋತಾ, ಬಂದು ಆಸೀನರಾಗಬೇಕಾಗಿ ವಿನಂತಿ ಮಾಡ್ಕೋತಾ ಇದ್ದೀನಿ. ಸೊ ಇದೀಗ ಶ್ರೀ ಡಾಕ್ಟರ್ ಪ್ರಕಾಶ್ GC ರವರು. ವೇದಿಕೆ ಮೇಲಿರುವ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ ಮತ್ತು ಎಲ್ಲ ನಮ್ಮ ಜನಾಂಗದ ಉದ್ಯಮ ಮಿತ್ರರೇ, ಮೊದಲನೇದಾಗಿ ನಾನು ಇದಕ್ಕೆ ಭಾಳ ಇನಿಷಿಯೇಟಿವ್ ತೊಗೊಂಡು ಮಾಡಿದ ಜಯರಾಮ್ ಮತ್ತು ಶ್ರೀಕಂಠ ಅವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೂ ಹಲವಾರು ಜನ ಯುವಕ ಮಿತ್ರರು ಇದರಲ್ಲಿ ಲಾಸ್ಟ್ ಇಯರ್ ಕೂಡ ಇದೇ ರೀತಿ ನಾನು ಬಂದು ಸುಮ್ಮನೆ ಸ್ಪೆಕ್ಟೇಟರ್ ಆಗಿ ನೋಡ್ಕೊಂಡು ಹೋಗಿದ್ದೆ, ಯಾರಿಗೂ ಹೇಳಿದ್ದೇನೆ. ಭಾಳ ಚೆನ್ನಾಗಿ ಅದ್ದೂರಿಯಾಗಿ ಮಾಡಿದರು. ಇನ್ನೂ ಕೂಡ ನಾವು ಜನಗಳಿಗೆ ರೀಚ್ ಮಾಡಬೇಕು, ನಮ್ಮ ಜನಾಂಗಕ್ಕೆ. ಬಹುಶಃ ಅದಕ್ಕೆ ವಿಶೇಷವಾದ ಕಾರ್ಯಕ್ರಮ ಹಾಕ್ಕೋಬೇಕು ನಾವು. ನಾನು ಹೇಳೋದಂದರೆ ಉದ್ಯಮಿ ಮತ್ತು ಬ್ಯೂರೋಕ್ರಸಿ. ಮೊನ್ನೆ ನಾನೀಗ ಕಾರ್ಯದರ್ಶಿ ಆಗಿದ್ದೀನಿ 2 ಇಲಾಖೆಯಲ್ಲಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಆಹಾರ ಇಲಾಖೆಯಲ್ಲಿ. ಮೊನ್ನೆ ನಮ್ಮ ಒಕ್ಕಲಿಗರ ಸಂಘದ ಹೆಣ್ಣು ಮಕ್ಕಳು ಸುಮಾರು ಒಂದು 50 ಜನ ಬಂದಿದ್ದರು. ಬಂದು ಏನು ಹೇಳಿದರು ಅಂದರೆ, ಹಳ್ಳಿ ಕಡೆಯಿಂದ ಮತ್ತು ಸಿಟಿ ಕಡೆಯಿಂದ, ರಾಮನಗರ, ಚಿಕ್ಕಬಳ್ಳಾಪುರ ಎಲ್ಲ ಕಡೆಯಿಂದ ಬಂದಿದ್ದರು. ಸರ್, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ಅಂದರೆ ಏನೇನು ಯೋಜನೆಗಳಿದೆ, ಏನು ಮಾಡಬೇಕು, ಅಥವಾ ಲೋನ್ ಯಾವ ರೀತಿ ತೊಗೋಬೇಕು. ಕೊನೆಗೆ ನಾನೇನು ಮಾಡಿದೆ, ಈಗ ನೆಕ್ಸ್ಟ್ ವೀಕಲ್ಲಿ ಅವರಿಗೆ ಒಂದು 500 ಜನಕ್ಕೆ ಒಂದು ಇನ್ಫಾರ್ಮೇಷನ್ ಡಿಸಿಮಿನೇಷನ್ ಅಂತ, ಅಂದರೆ ಇನ್ಫಾರ್ಮೇಷನ್ ಕೊಡೋಂಥ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀನಿ. ಅದೇನೆಂದರೆ, ಈ ತಾವು ನೋಡ್ಬೋದು ಸರ್ಕಾರದಲ್ಲಿ ಯಾವ ಇಲಾಖೆಗೆ ಹೋದರೂ ನಾವು ಬರೀ ಕೈಯಲ್ಲಿ ವಾಪಸ್ ಬರೋಂಗಿಲ್ಲ, ಅಷ್ಟು ಯೋಜನೆಗಳು ನಮ್ಮ ಹತ್ರ ಇದ್ದಾವೆ. ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು.
ಇದು ನಮ್ಮಲ್ಲಿ ನಮ್ಮ ಜನಾಂಗದಲ್ಲಿ ಇನ್ಫಾರ್ಮೇಷನ್ ಕೊರತೆಯಿಂದ ನಾವು ಸವಲತ್ತು ಪಡ್ಕೊಳಕ್ಕಾಗ್ತಾ ಇಲ್ಲ. ಇನ್ಫಾರ್ಮೇಷನ್ ಅಂದರೆ ಬರೀ ನಾವು ವಾಟ್ಸಪ್ ಗ್ರೂಪಲ್ಲಿರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ಎಲ್ಲಕ್ಕಿಂತ ಹೆಚ್ಚು ಮೌತ್ ಟು ಮೌತ್ ಒಬ್ಬರಿಂದ ಒಬ್ಬರಿಗೆ ಹರಡಬೇಕು. ಈಗ ತಾವು ಒಂದು ಅಬ್ಸರ್ವ್ ಮಾಡಿ, ಯಾವುದಾದ್ರೂ ಸರ್ಕಾರಿ ಯೋಜನೆಗಳನ್ನ ತಗೊಳ್ಳೋದ್ರಲ್ಲಿ ಯಶಸ್ವಿಯಾಗಿರೋದು ಈ ಒಂದು ಕಮ್ಯುನಿಟಿ ಅಂದರೆ ನಮ್ಮ ಮುಸ್ಲಿಂ ಸಮುದಾಯದವರು. ನಾನು ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತೀನಿ. ವಿದ್ಯಾಭ್ಯಾಸ ಕಡಿಮೆ ಇದ್ದರೂ ಕೂಡ ಇವತ್ತು ಯಾವ ಆಸ್ಪತ್ರೆಗೆ ಹೋಗಿ ನಮ್ಮ ಯಶಸ್ವಿನಿ ಸ್ಕೀಮಲ್ಲಿ ಯಾವುದೇ ಸ್ಕೀಮ್ಗಳಿರಲಿ, ಹೈಯೆಸ್ಟ್ ಫಲಾನುಭವಿಗಳು ಅವರಿರ್ತಾರೆ. ಯಾಕೆ ಅಂದರೆ ಅವರಲ್ಲಿ ಇನ್ಫಾರ್ಮೇಷನ್ ಕೊಡೋ ಅಂಥ ಒಂದು ಪ್ರವೃತ್ತಿ ಇದೆ, ಒಬ್ರಿಗೊಬ್ಬರು ಸಹಾಯ ಮಾಡಬೇಕು ಅನ್ನೋ ಮನೋಭಾವ ಇದೆ. ನಮ್ಮಲ್ಲಿ ಮೇಲ್ಮೇಲೆ ಹೋಗ್ತಾ ಹೋಗ್ತಾ ಕೆಳಗಡೆಯವ್ರನ್ನ ನಾವು ಮರ್ತೇ ಬಿಡ್ತೀವಿ, ಸಹಾಯನೂ ಮಾಡೋದಿಲ್ಲ ಅಥವಾ ಇನ್ಫಾರ್ಮೇಷನ್ನು ಕೊಡೋದಿಲ್ಲ. ಈ ನಮಗೆ ಇರೋ ಅಂಥ ಜ್ಞಾನನ ನಾವೇ ಇಟ್ಕೊಂಡ್ಬಿಟ್ರೆ ಅದು ಬೇರೆಯವ್ರಿಗೆ ಹೆಂಗೆ ಉಪಯೋಗನೇ ಆಗೋದಿಲ್ವಲ್ಲ. ಅದಕ್ಕೋಸ್ಕರ ನಾನು ನಮ್ಮ ಹಿರಿಯರಿಗೆ, ಆಮೇಲೆ ನಾನು ಹೇಳ್ತಾ ಇದ್ದೀನಿ, ಈಗ ಎಲ್ಲ ಬ್ಯೂರೋಕ್ರಸಿ, ಈಗ ಉಮಾಶಂಕರ್ ಅವರಿದ್ದಾರೆ, ಅವರು ACS ಹೋಮ್ ಡಿಪಾರ್ಟ್ಮೆಂಟು ಅತ್ಯುನ್ನತ ಸ್ಥಾನದಾಗಿದ್ದಾರೆ, ನಾವು ಸೆಕ್ರೆಟರಿ ಇದ್ದೀವಿ. ನಾನು ಹೇಳೋದೇನೆಂದರೆ, ಉಮಾಶಂಕರ್ ಅವ್ರ ಹತ್ರ ಅದೇ ನಾನು ಮಾತಾಡ್ತಾ ಇದ್ದೆ, ಅಧಿಕಾರಿಗಳು ನಮ್ಮ ಜನಾಂಗದವ್ರು ಇರಲಿ, ಯಾರಾದರೂ ಇರಲಿ, ನಮಗೇನು ಬೇಕು ನಮ್ಮ ಒಕ್ಕಲಿಗ ಗ್ರೂಪ್ಗೆ, ಫಸ್ಟ್ ಸರ್ಕಲ್ಗೆ ನೀವೊಂದು ಆರ್ಗನೈಸ್ ಮಾಡಿ 200 ಜನ ಯಂಗ್ಸ್ಟರ್ಸ್ನ, ಅವ್ರಿಗೆ ಒಂದು ತರಬೇತಿನಕ್ಕಿಂತ ಹೆಚ್ಚಾಗಿ ನಾನು ತರಬೇತಿ ಅಂತ ಇನ್ಫಾರ್ಮೇಷನ್ ಯಾಕೆ ಬೇಕು ಅಂದರೆ, ಈಗ ವರ್ಲ್ಡ್ ಹ್ಯಾಸ್ ರೀಚ್ಡ್ ಬಿಯಾಂಡ್ ಅವರ್ ಇಮ್ಯಾಜಿನೇಷನ್. ನಾವೇನೋ ಒಂದು ಇಮ್ಯಾಜಿನ್ ಮಾಡ್ಕೊಂಡಿದ್ರೆ ನೀವು ಇನ್ನೊಂದು ಕಡೆ ಹೋದರೆ ಇಟ್ ಹ್ಯಾಸ್ ಗಾನ್ ಬಿಯಾಂಡ್ ಅವರ್ ಇಮ್ಯಾಜಿನೇಷನ್. ಅದನ್ನು ಅವ್ರಿಗೆ ತಿಳಿಸ್ಕೊಡ್ಬೇಕು, ಹುಡುಗರಿಗೆ, ಮಕ್ಕಳಿಗೆ. ಈಗ ಗ್ರ್ಯಾಜುಯೇಷನ್ ಆಗಿ ಬಂದ ತಕ್ಷಣ ಅಥವಾ ಫೈನಲ್ ಇಯರ್, ಸೆಕೆಂಡ್ ಇಯರ್ ಓದಬೇಕಾದ್ರೇ ನಾವು ಅವ್ರಿಗೆ ಇಂಥದ್ದು ಮಾಡಿ, ಇಂಥ ಆಪರ್ಚುನಿಟಿ ಇದೆ ಅಂತ ಹೇಳಬೇಕು. ಎಷ್ಟೋ ಜನ ಇಲ್ಲಿ ಬಂದು ನೋಡಿದಾಗ ನಮಗೆ ಗೊತ್ತಿರೋಲ್ಲ ವಿಷಯಗಳು, ಅಷ್ಟೊಂದು ವಿಷಯಗಳಿರ್ತವೆ. ಮೊನ್ನೆ ಒಂದು ಇಲ್ಲಿ ಪಕ್ಕದಲ್ಲಿ ಒಂದು ಸಿರಿಧಾನ್ಯ ಮೇಳ ಅಂತ ಮಾಡಿದ್ವಿ ನಾವು ಸರ್ಕಾರದಿಂದ, ಅದ್ಭುತವಾಗಿತ್ತು, ಲಕ್ಷಾಂತರ ಜನ ಬಂದರು. ಅದು ಸಿರಿಧಾನ್ಯದಲ್ಲಿ ಎಷ್ಟೊಂದು ಮಹಿಳೆಯರು ಎಷ್ಟೊಂದು ಆ್ಯಕ್ಟಿವಿಟಿ ಮಾಡ್ತಾರೆ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ರು. ಅದಕ್ಕೆ ನಾನು ಹೇಳೋದೇನೆಂದರೆ, ಏನೇ ಎಕ್ಸಿಬಿಷನ್ ಆಗಲಿ ಅದು ನೋಡಬೇಕು, ಸರ್ಕಾರದ ಯೋಜನೆಗಳನ್ನ ತಿಳ್ಕೋಬೇಕು. ಹಿಂಗಾದ್ರೆ ಮಾತ್ರ ನಮ್ಮ ಯುವ ಜನಾಂಗಕ್ಕೆ ಅನುಕೂಲ ಆಗುತ್ತೆ. ಯಾಕೆಂದರೆ ನೀವು ಈಗ ನಾವು ಹೇಳ್ತೀವಿ, ದೊಡ್ಡ ದೊಡ್ಡ ಉದ್ಯಮಿಗಳ ಹೆಸರು ಹೇಳ್ತಾ ಇರ್ತೀವಿ, ನೀವು ಒಂದಿನ ಹಂಗೆ ಆಗ್ತೀರಾ. ಬಟ್ ಅಂಟಿಲ್ ಯು ಆರ್ ಐಡೆಂಟಿಫೈಡ್ ಯು ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ದ ಸೊಸೈಟಿ. ನಾವೆಲ್ಲ ಅನುಭವಿಸಿದ್ದೀವಿ. ನೀವು ಐಡೆಂಟಿಫಿಕೇಷನ್ ಆದರೆ ಮಾತ್ರ, ಇಫ್ ಯು ಗ್ರೋ, ಇಫ್ ಯು ಆರ್ ಐಡೆಂಟಿಫೈಡ್ ಉದ್ಯಮಿ, ಎಲ್ಲರೂ ಬರ್ತಾರೆ, ನನ್ನ ಫ್ರೆಂಡ್ ಅವನು, ನನಗೆ ಗೊತ್ತಿರೋನಪ್ಪ, ನಮ್ಮ ಮನೆ ಪಕ್ಕದವನು ಅಂತ. ಅದೇ ನಾವು ಫೇಲ್ಯೂರ್ ಆದರೆ ನೋಬಡಿ ವಿಲ್ ಲುಕ್ ಅಟ್ ಅಸ್. ಅದಕ್ಕೋಸ್ಕರ ತುಂಬ ಸ್ಟ್ರಗಲ್ ಮಾಡಿ ಐಡೆಂಟಿಫೈ ಆಗಿ ಪ್ರಯತ್ನ ಪಡಿ. ನಮ್ಮಿಂದ ಏನೇ ಸಹಕಾರ ಬೇಕಾದರೂ ಕೂಡ ನಾವಂತೂ ಮುಕ್ತವಾಗಿ ನಾವೆಲ್ಲ ಅಧಿಕಾರಿಗಳಿದ್ದೀವಿ. ಬಟ್ ಏನಂದರೆ, ಬರಬೇಕು, ಬಂದು ಕೇಳಬೇಕು. ಅಟ್ಲೀಸ್ಟು ನಾವು ಹೋಗೋಕ್ಕಲ್ಲ, ಒಂದು ಅಟ್ಲೀಸ್ಟ್ ಹಿಂಗೆ ಪ್ಲಾಟ್ಫಾರ್ಮ್ ಕಲ್ಪಿಸ್ಕೊಟ್ರೆ ವಿ ಕ್ಯಾನ್ ಆಲ್ ಯುನೈಟ್ ಆ್ಯಂಡ್ ವಿ ಕ್ಯಾನ್ ವರ್ಕ್ ಟುಗೆದರ್. ಆ್ಯಂಡ್ ಎಸ್ಪೆಷಲಿ ನಮ್ಮ ಏಮ್ ಏನಂದರೆ, ನಮ್ಮ ಯುವ ಜನಾಂಗದವ್ರಿಗೆ, ಅವ್ರಿಗೆ ನಾವು ಹೆಲ್ಪ್ ಮಾಡಬೇಕು. ಅವ್ರನ್ನ ವಿ ಹ್ಯಾವ್ ಟು ಮೇಕ್ ದೆಮ್ ಈಗ ಉದ್ಯಮಿಗಳಾಗಿ ಮಾಡಬೇಕು. ಇತ್ತೀಚೆಗೆ ಈಗ ಸರ್ಕಾರದಲ್ಲಿ ನಾವು ಜಾಸ್ತಿ ಹೊಡೆದಾಡೋದು ಬೇಕಾಗಿಲ್ಲ. ಯಾಕೆಂದರೆ ಸರ್ಕಾರದ ಎಂಪ್ಲಾಯ್ಮೆಂಟ್ ಈಸ್ ಓನ್ಲಿ 0.01% ಇಲ್ಲ. ಈಗ ಎಂಪ್ಲಾಯ್ಮೆಂಟ್ ಸರ್ಕಾರದ ಈಗ ಡಿಮಿನಿಷ್ ಆಗ್ತಾ ಇದೆ. ಈಗ ಪ್ರೈವೇಟ್ ಸೆಕ್ಟರ್ ಇಸ್ ಟೇಕಿಂಗ್ ಅಪ್. ಈಗ ಅದಕ್ಕೆ ನಾವು ಸಹಕಾರ ಮಾಡಿದರೆ ಅವರು ಭಾಳ ಚೆನ್ನಾಗಿ ಮುಂದುವರಿತಾರೆ, ಯಶಸ್ವಿ ಆಗ್ತಾರೆ ಅಂತ ಹೇಳ್ತಾ, ನಾವು ಅಧಿಕಾರಿಗಳು ಬ್ಯೂರೋಕ್ರಸಿಗೆ ಇವತ್ತು ಕರೆದು ತಾವು ಹೇಳಿದ್ದೀರಾ, ನಾವು ತಮ್ಮಿಂದ ಎಲ್ಲ ಸಹಕಾರ ಕೊಡ್ತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಧನ್ಯವಾದಗಳು ಡಾಕ್ಟರ್ GC ಪ್ರಕಾಶ್ ಅವರಿಗೆ. ಇದೀಗ ನಮ್ಮನ್ನು ಕುರಿತು ಮಾತನಾಡಲಿದ್ದಾರೆ ಶ್ರೀ ರಂಗಪ್ಪ IAS, ಡೈರೆಕ್ಟರ್ ಸೋಷಿಯಲ್ ಸೆಕ್ಯೂರಿಟಿ ಆ್ಯಂಡ್ ಪೆನ್ಷನ್ಸ್. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರ್ತಕ್ಕಂತಹ ಗಣ್ಯರೇ ಹಾಗೂ ಎಲ್ಲ ನನ್ನ ಪ್ರೀತಿಯ ಬಂಧುಗಳೇ, ನಾನು ಕೂಡ ಈ ಒಂದು ಸರ್ವಿಸ್ ಬರೋಕ್ಕಿಂತ ಮೊದಲು ಉದ್ಯಮಿಯಾಗಿದ್ದೆ. ಅಂದರೆ ನಾನು ಬೇಸಿಕಲಿ ಚಾರ್ಟರ್ಡ್ ಅಕೌಂಟೆಂಟು, CA ಮಾಡಿ ನಾನು ಸ್ವಂತ ಒಂದು ಆಫೀಸ್ ಮಾಡಿ ಒಂದು 6 ವರ್ಷ ಪ್ರಾಕ್ಟೀಸ್ ಮಾಡಿದ್ದೀನಿ. ಹಾಗಾಗಿ ಉದ್ಯಮಿಗಳು ಏನೆಲ್ಲ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾರೆ, ಏನೆಲ್ಲ ಸಮಸ್ಯೆಗಳಿದೆ ಅಂತ ಹೇಳಿ ನಾನು ಆ ಕಡೆಯಿಂದ ಕೂಡ ಒಂದು 6 ವರ್ಷ ಅದನ್ನು ಗಮನಿಸಿದ್ದೀನಿ. ಸೊ ಆ ಒಂದು ಗಮನಿಸುವಿಕೆಯಿಂದ, ಅನುಭವದಿಂದ ನಾನು ಯಾವುದೇ ಪೋಸ್ಟಿಂಗಲ್ಲಿ ಕೆಲಸ ಮಾಡಲಿ, ಯಾವುದೇ ಒಂದು ನಿರ್ಧಾರ ತಗೋಬೇಕಾದ್ರೂ ಕೂಡ ಅದು ಸರಿ ಇದ್ದರೆ ಸರಿ, ತಪ್ಪಿದ್ರೆ ತಪ್ಪು.
ಅದಕ್ಕೆ ದಿನಗಟ್ಟಲೆ, ಗಂಟೆಗಟ್ಟಲೆ, ತಿಂಗ್ಳುಗಟ್ಟಲೆ, ವರ್ಷಗಟ್ಟಲೆ ಯೋಚನೆ ಮಾಡೋದೇ ಇಲ್ಲ. ಯಾಕೆಂದರೆ ಇವತ್ತು ನೋಡಿ, ಪ್ರೈವೇಟ್ ನೀವು ಉದ್ಯಮದಲ್ಲಿ ಒಂದು ಡಿಸಿಷನ್ ತೊಗೊಬೇಕಾದ್ರೆ ಆನ್ ಸ್ಪಾಟ್, ಆನ್ ಸೆಕೆಂಡ್ ತೊಗೋತೀರ. ಆವಾಗಲೇ ಆನ್ ಸ್ಪಾಟ್ ತೊಗೊಳ್ಳೋ ನೀವು ಡಿಸಿಷನ್ನು ನಿಮ್ಮ ಉದ್ಯಮ ನಷ್ಟಲಾರು ಹೋಗ್ಬೋದು, ಲಾಭದಾರ ಹೋಗ್ಬೋದು. ಆದರೆ ಆ ಡಿಸಿಷನ್ ಮೇಕಿಂಗನ್ನು ಡಿಲೇ ಮಾಡ್ತಾ ಹೋದಷ್ಟು ಉದ್ಯಮ ಹಳ್ಳ ಹಿಡಿತಾ ಹೋಗುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ನಾವು ಬ್ಯೂರೋಕ್ರಸಿ ಅಧಿಕಾರದಿದ್ದಂತಕ್ಕಂಥವ್ರು ನಮ್ಮಿಂದ ನಿಮಗೇನಾದರೂ ಫೈಲ್ಸ್ಗಳು ಕ್ಲಿಯರೆನ್ಸ್ ಆಗ್ಬೋದು ಅಥವಾ ನಿಮ್ಮ ಪೇಮೆಂಟ್ಸ್ ಆಗ್ಬೋದು. ನಾನು ಎಷ್ಟೋ ಕಡೆ ಕೆಲಸ ಮಾಡಬೇಕಾದ್ರೆ ಕೆಲವು ಉದ್ಯಮಿಗಳಿಗೆ ಬರಬೇಕಾದ ಪೇಮೆಂಟ್ಗಳನ್ನು ತಿಂಗಳಾರ್ಗಟ್ಟಲೆ ಸುಮ್ಮನೆ ಹೋಲ್ಡ್ ಮಾಡಿ ಇಟ್ಕೊಂಡಿರ್ತಾರೆ, ಯಾವುದೋ ಒಂದು ಸಣ್ಣ ಪುಟ್ಟ ಕಾರಣಗಳಿಂದ. ಆ ಸಣ್ಣ ಪುಟ್ಟ ಕಾರಣ ಏನಂತ ಐಡೆಂಟಿಫೈ ಮಾಡಿ ಎಷ್ಟು ಕಟ್ ಮಾಡಬೇಕು ಕಟ್ ಮಾಡಿ, ಅಥವಾ ಏನು ಪೆನಾಲ್ಟಿ ಹಾಕಬೇಕು ಹಾಕಿ ಆನ್ ಸ್ಪಾಟ್ ಡಿಸಿಷನ್ ತೊಗೊಂಡ್ರೆ ಅವ್ರ ಪೇಮೆಂಟ್ ಆಗುತ್ತೆ, ಅವ್ರ ಉದ್ಯಮ ಕೂಡ ಬೆಳೀತದೆ. ಜೊತೆಗೆ ಕೆಲವು ಟ್ಯಾಕ್ಸ್ ಮ್ಯಾಟರ್ಸ್ ಇರ್ಬೋದು, ಪರ್ಮಿಷನ್ಸ್ ಆಗ್ಬೋದು. ಈಗ ನೋಡಿ, ಎಷ್ಟೋ ಜನ ರಿಯಲ್ ಎಸ್ಟೇಟಲ್ಲಿದ್ದೀರಾ, ಅವ್ರಿಗೊಂದು ಕನ್ವರ್ಷನ್ ಕೊಡಬೇಕು, ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡಬೇಕು. ಅದಕ್ಕೆ ನೂರಾರು ಕ್ವೆರಿ ಬೇಡದಿರ್ತಕ್ಕಂಥ ಕ್ವೆರಿಗಳನ್ನು ಹಾಕ್ಕೊಂಡು ನಾವು ಫೈಲ್ಗಳನ್ನು ತಿಂಗಳಾರ್ಗಟ್ಟಲೆ, ವರ್ಷಾನುಗಟ್ಟಲೆ ಎಳ್ಕೊಂಡು ಹೋದರೆ ಉದ್ಯಮಿಗಳಾಗಿರ್ತಕ್ಕಂಥ ಬಂಡವಾಳ ನಿಧಾನವಾಗಿ ಕರಗ್ತಾ ಹೋಗುತ್ತೆ. ಸೊ ಅದಕ್ಕೆ ನಾವು ಮುಖ್ಯವಾಗಿ ಅಧಿಕಾರಿಗಳು ಟೈಮ್ಲಿ ಡಿಸಿಷನ್ ಅದಾಗುತ್ತೋ ಅಥವಾ ಆಗಲ್ವೋ, ಅಟ್ಲೀಸ್ಟ್ ಅದನ್ನು ನೇರವಾಗಿ ಉದ್ಯಮಿಗಳಿಗೆ ಕಮ್ಯುನಿಕೇಟ್ ಮಾಡಿದ್ರೆ ಅವರು ನಿರ್ಧಾರ ತಗೊಳ್ಳೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಸೊ ನಾವು ಕೂಡ ಯಂಗ್ ಉದ್ಯಮಿಗಳಿಗೆ ನಾವು ಸಪೋರ್ಟಾಗಿ ನಿಲ್ಲಬೇಕು. ಅಧಿಕಾರಿಗಳಾದಂಥವ್ರು ನಮ್ಮಲ್ಲಿ ಬರ್ತಕ್ಕಂಥ ಎಲ್ಲ ಯಂಗ್ ಉದ್ಯಮಿಗಳಿಗೆ ನಾವು ಜೊತೆಯಾಗಿ ನಿಂತು ಅವ್ರ ಸಪೋರ್ಟಿಗೆ ನಿಂತರೆ, ಸ್ಟಾರ್ಟಪ್ಗಳಿಗೆ ನಾವು ಜೊತೆಲಿದ್ದೀವಿ ಅಂತ ನಿಂತರೆ ಎಷ್ಟೋ ಜನ ಹೊಸ ಉದ್ಯಮಿಗಳು ಈ ಒಂದು ಸಮಾಜದಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ನಾನು ಖಂಡಿತ ಯಾವುದೇ ಉದ್ಯಮದಲ್ಲಿರಲಿ, ಹೇಗೆ ಇರಲಿ, ಯಾವುದೇ ಸ್ಟಾರ್ಟಪ್ ಶುರು ಮಾಡಬೇಕಂದ್ರೆ ಯಾರೇ ಬಂದು ಕೂಡ ನಾನು ಕೂಡ ನಿಮ್ಮ ಜೊತೆಗೆ ನಿಲ್ತೀನಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಶ್ರೀ ರಂಗಪ್ಪ ಅವರಿಗೆ. ಬಂಧುಗಳೇ, ಇದೀಗ ಮುಂದೆ ನಮ್ಮನ್ನು ಕುರಿತು ಮಾತನಾಡಲಿದ್ದಾರೆ ಶ್ರೀ BM ನಾಗರಾಜ್, ಜಾಯಿಂಟ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸ್. ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಬಂಧು ಮಿತ್ರರು, ನಾನು GST ಕುರಿತು ಒಂದೆರಡು ಮಾತನ್ನ ನಿಮ್ಮ ಮುಂದೆ ಹೇಳ್ತೇನೆ. ನಿಮಗೆಲ್ಲ ಈಗಾಗಲೇ ಗೊತ್ತಿರುವಂತೆ 2017ರಿಂದ GST ರಾಷ್ಟ್ರ ವ್ಯಾಪ್ತಿ ಜಾರಿಯಲ್ಲಿದೆ. ಹಾಗೂ ಯಾವುದೇ ಉದ್ಯಮ ಅಥವಾ ಸರ್ವಿಸ್ ಪ್ರಾರಂಭ ಮಾಡಬೇಕು ಅಂತಂದರೆ ಅಥವಾ ಮುಂದುವರಿಸ್ಬೇಕು ಅಂತಂದರೆ ನಿಮ್ಮ ಟರ್ನ್ ಓವರ್ ಸರ್ವಿಸ್ಗೆ 20 ಲಕ್ಷ ಅಥವಾ ಗೂಡ್ಸ್ ಮಾರಾಟ 40 ಲಕ್ಷ ಟರ್ನ್ ಓವರ್ ಮೀರಿದ್ರೆ ನೀವು GST ನೋಂದಣಿ ಪಡೆಯಬೇಕು. ಇವಾಗ GST ನೋಂದಣಿ ಅತ್ಯಂತ ಸುಲಭವಾಗಿದೆ. ಜಸ್ಟ್ ಆನ್ಲೈನಲ್ಲಿ ಅಪ್ಲಿಕೇಶನ್ ಅಲಾಂಗ್ ವಿತ್ ಯುವರ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ರೆ, ಡಾಕ್ಯುಮೆಂಟ್ ಕರೆಕ್ಟ್ ಆದರೆ 3 ದಿವಸದೊಳಗಡೆ ನಿಮಗೆ ರಿಜಿಸ್ಟ್ರೇಷನ್ ಆನ್ಲೈನಲ್ಲೇ ದೊರೆಯುತ್ತದೆ. ಯಾವುದೇ ಮಧ್ಯವರ್ತಿಗಳು ಅವಶ್ಯಕತೆ ಇಲ್ಲ. ಅದೇ ರೀತಿ ಒಂದು ಸತಿ ರಿಜಿಸ್ಟ್ರೇಷನ್ ಪಡೆದ ಮೇಲೆ ನೀವು ಪ್ರತಿ ತಿಂಗಳು ನಿಮ್ಮ GST ರಿಟರ್ನ್ನ ಫೈಲ್ ಮಾಡಬೇಕು, ಆನ್ಲೈನಲ್ಲೇ ಫೈಲ್ ಮಾಡಬೇಕು. ಕೆಲವೊಂದು ಉದ್ಯಮಿಗಳು ಏನು ಮಾಡ್ತಾರೆ, GST ರಿಟರ್ನ್ನ ಕೆಲವು ತಿಂಗಳುಗಳು ಬಿಸ್ನೆಸ್ ಇಲ್ಲ ಅಥವಾ ಸರ್ವಿಸ್ ಏನು ಟರ್ನ್ ಓವರ್ ಇಲ್ಲ ಅಂದ್ಬಿಟ್ಟು ಏನು ಮಾಡ್ತಾರೆ, GST ರಿಟರ್ನ್ ಫೈಲ್ ಮಾಡೋದಿಲ್ಲ. ಇದು ಮುಂದೆ ಪ್ರಾಬ್ಲಮ್ ಆಗಿ ಕನ್ವರ್ಟ್ ಆಗುತ್ತೆ. ಅದರಿಂದ ನೀವು ಟರ್ನ್ ಓವರ್ ಇರಲೇ ಬಿಡಲಿ, ನಿಮ್ಮ ಅಕಸ್ಮಾತ್ ಫುಲ್ ನಿಲ್ ಟರ್ನ್ ಓವರ್ ಇದ್ದರೂ ಕೂಡ ನೀವು ರಿಟರ್ನ್ ನಿಲ್ ಮಾಡಬೇಕು. ಅಥವಾ ನೀವು ಪರ್ಚೇಸ್ ಇನ್ವರ್ಡ್ ಅಥವಾ ಔಟ್ವರ್ಡ್ ಯಾವುದೇ ಸಪ್ಲೈ ಇದ್ದರೂ ಕೂಡ ನೀವು ನಿಮ್ಮ ಸರಿಯಾದ ವಹಿವಾಟವನ್ನು ಘೋಷಿಸ್ತಾ ಹೋದರೆ ಮುಂದೆ ಯಾವುದೇ ಉದ್ಯಮದಲ್ಲಿ ಪರ್ಟಿಕ್ಯುಲರ್ಲಿ ಟ್ಯಾಕ್ಸೇಷನ್ ವಿಚಾರದಲ್ಲಿ ನಿಮಗೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ನಾವು ಇತ್ತೀಚಿನ ದಿನಗಳಲ್ಲಿ ನಮ್ಮ ಕಚೇರಿಗಳಲ್ಲಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಏನಾಗ್ತಾ ಇದೆ ಅಂತ ಅಂದರೆ, ಕೆಲವೊಂದು ಪರ್ಚೇಸ್ ಅನ್ಅಕೌಂಟ್ ಮಾಡ್ಕೊಳ್ಳದೇ ಇರೋದು. ಅನ್ಅಕೌಂಟ್ ಮಾಡ್ಕೊಳ್ಳದೇ ಇದೆ ಅಂದರೆ ನಿಮಗೆ ಇನ್ಪುಟ್ ಸೌಲಭ್ಯ ಸಿಗೋದಿಲ್ಲ. ನಂತರ ಏನಾಗುತ್ತೆ, ಯಾವ್ದಾರ ಟ್ಯಾಕ್ಸ್ ಅಧಿಕಾರಿ ಆಡಿಟ್ ಅಥವಾ ಈ ಥರ ವೆರಿಫೈ ಮಾಡಿದಾಗ ಅದು ಗೊತ್ತಾದರೆ ನಿಮಗೆ ಇನ್ಪುಟ್ ಸೌಲಭ್ಯನೂ ಸಿಗೋದಿಲ್ಲ. ಆದರೆ ಅದ್ರ ಮೇಲೆ ಔಟ್ಪುಟ್ ಟ್ಯಾಕ್ಸ್ನ ಕೊಡಬೇಕಾಗುತ್ತೆ. ಅದರಿಂದ ಅಂಥ ಸಮಸ್ಯೆಗಳಿಗೆ ನೀವು ಒಳಗಾಗದೆ ನೀವು ಪ್ರತಿಯೊಂದು ವಹಿವಾಟನ್ನು ಪರ್ಚೇಸ್ ಆಗಿರ್ಬೋದು, ಸೇಲ್ ಆಗಿರ್ಬೋದು, ಅದು ಅಕೌಂಟ್ ಮಾಡಿಕೊಂಡು ಪ್ರತಿ ತಿಂಗಳು ರಿಟರ್ನ್ನ ಸಲ್ಲಿಸಕ್ಕಂತ ಬರುವಂಥದ್ದು ನಿಮ್ಮ ಉದ್ಯೋಗ ಅಥವಾ
ಇರ್ಬೋದು ಅಥವಾ ಸೇವೆ ಇರ್ಬೋದು, ಎರಡಕ್ಕೂ ಕೂಡ ಅನುಕೂಲವಾಗುತ್ತೆ. ಅದೇ ರೀತಿ ನೀವು ದೊಡ್ಡ ದೊಡ್ಡ ಉದ್ಯಮವಾಗಿ ಬೆಳೆಯೋ ಆಸಕ್ತಿ ಮತ್ತು ಉದ್ಯಮ ಅಥವಾ ಸೇವಾ ಕ್ಷೇತ್ರ ನಿಮಗೆ ಹೆಚ್ಚಿಗೆ ಇದ್ದರೆ ನೀವು ಟ್ಯಾಕ್ಸ್ ಪ್ಲ್ಯಾನ್ಗೂ ಕೂಡ ಮಾಡ್ಕೋಬೇಕಾಗತ್ತೆ. ಈ ಟ್ಯಾಕ್ಸ್ ಪ್ಲ್ಯಾನಿಂಗ್ ಅಂತ ಅಂದರೆ ನೀವು ಕರೆಕ್ಟಾಗಿ ಏನು ಪರ್ಚೇಸ್ ಮಾಡ್ತೀರಿ, ಇನ್ವರ್ಡ್ ಸರ್ವಿಸ್ ಆಗಿರ್ಬೋದು, ಗೂಡ್ಸ್ ಆಗಿರ್ಬೋದು, ಇದು ಅದನ್ನು ಕರೆಕ್ಟಾಗಿ ಅಕೌಂಟ್ ಮಾಡಿಕೊಂಡು ಅದನ್ನು ಮಾಡಿದ್ರೆ ಔಟ್ಪುಟ್ ಟ್ಯಾಕ್ಸ್ ನಿಮಗೆ ಕಡಿಮೆ ಬರುತ್ತೆ. ಅದರಿಂದ ನೀವು ಈ ಟ್ಯಾಕ್ಸ್ ಪ್ಲ್ಯಾನಿಂಗನ್ನು ಪ್ರತಿ ಉದ್ಯಮದವರು ಮನವರಿಕೆ ಮಾಡಿಕೊಂಡು ಅದನ್ನು ಮಾಡ್ತಾ ಬರಬೇಕು. ಜೊತೆಗೆ ನೀವು ಟ್ಯಾಕ್ಸ್ ಪ್ಲ್ಯಾನಿಂಗ್ ಮಾಡಿದ್ರೆ ಮುಂದೆ ನೀವು ಆಡಿಟಲ್ಲಿ ಅಥವಾ ಮುಂದೆ ಡಿಸ್ಪ್ಯೂಟ್ಸ್ ಅಥವಾ ಅಪೀಲ್ ಮುಂತಾದವುಗಳು ನಿಮ್ಗೆ ಅವಾಯ್ಡ್ ಆಗ್ತದೆ. ಆಮೇಲೆ GSTಯಲ್ಲಿ ಮೊದಲು ಏನಾಗಿತ್ತು, ನಮ್ಮದು ವ್ಯಾಟ್ ಮತ್ತು ಇಂದಿನ ತೆರಿಗೆ ಪದ್ಧತಿಯಲ್ಲಿ ಓನ್ಲಿ ಗೂಡ್ಸ್ ಮೇಲೆ ಮಾತ್ರ ತೆರಿಗೆ ಇತ್ತು ಮತ್ತು ಗೂಡ್ಸ್ ಮೇಲೆ ಮಾತ್ರ ಇನ್ಪುಟ್ ಟ್ಯಾಕ್ಸ್ ಪಡೆಯೋ ಅವಕಾಶ ಇತ್ತು. ಬಟ್ GSTಯಲ್ಲಿ ಗೂಡ್ಸ್ ಮತ್ತು ಸರ್ವೀಸಸ್ ಕ್ರಾಸ್ ಯುಟಿಲೈಸೇಷನ್ ಆಫ್ ಇನ್ಪುಟ್ ಟ್ಯಾಕ್ಸ್ ಅವಕಾಶ ಇರೋದರಿಂದ, ಉದಾಹರಣೆಗೆ ನೀವು ಯಾವುದೋ ಗೋಡೌನ್ ರೆಂಟ್ ತಗೋತೀರಿ, ಅದರಲ್ಲಿ ಸ್ಟೋರೇಜ್ ಆಗಿ ಕಮಾಡಿಟಿ ಯಾವುದೋ ಕಮಾಡಿಟಿನ ಯೂಸ್ ಮಾಡ್ತೀರಿ, ಆ ಗೋಡೌನ್ ರೆಂಟ್ ಮೇಲೆ ನೀವು ಇನ್ಪುಟ್ ಟ್ಯಾಕ್ಸ್ ತಗೋಬೋದು. ಅದರಿಂದ ಏನಾಗುತ್ತೆ, ನಿಮಗೆ ಔಟ್ಪುಟ್ ಟ್ಯಾಕ್ಸ್ ಕಟ್ಟುವಾಗ ಆ ಇನ್ಪುಟ್ ಟ್ಯಾಕ್ಸ್ನ ಕಡಿಮೆ ಮಾಡಿ ಕಟ್ಟೋದ್ರಿಂದ ನಿಮಗೆ ತೆರಿಗೆ ಕಡಿಮೆ ಆಗುತ್ತೆ. ಅದರಿಂದ ಈ ಕ್ರಾಸ್ ಯುಟಿಲೈಸೇಷನ್ ಆಫ್ ಇನ್ಪುಟ್ ಬೋತ್ ಫಾರ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ, ಹಾಗೂ ಈ ಇಂಡಿವಿಜುವಲಿ ಯಾವುದಾದ್ರು ನಮ್ಮ ಉದ್ಯಮ, ನಮ್ಮ ಕಮ್ಯುನಿಟಿ ಯಾರಿಗಾರ ಏನಾದರೂ ಸಮಸ್ಯೆಗಳಿದ್ದರೆ ನಮ್ಮನ್ನು ಈ ಕಚೇರಿನಲ್ಲಿ, ಇವಾಗ ನಾನು ಡಿವಿಷನ್ 6 ಪಿಣ್ಯ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಆ್ಯಸ್ ಎ ಡಿವಿಷನ್ ಹೆಡ್. ನೀವು ಬಂದು ಮೀಟ್ ಮಾಡ್ಬೋದು. ಮೀಟ್ ಮಾಡಿದ್ರೆ ಯಾವ್ದಾರ ಇಂಡಿವಿಜುವಲ್ ಸಮಸ್ಯೆಗಳನ್ನ ನಾವು ಏನಾರು ಇದ್ದರೆ ನಾವು ಸಜೆಷನ್ ಕೊಡ್ತೀವಿ ಅಂತ ಹೇಳ್ತಾ, ಈ ತೆರಿಗೆ ಒಂದು ಸಾಮಾನ್ಯವಾಗಿ ಎಲ್ಲ ಕ್ಷೇತ್ರದ ಜನರಿಗೂ ಅನ್ವಯ ಆಗೋದ್ರಿಂದ ಎಲ್ಲರೂ ಇದನ್ನು ಪಾಲಿಸಿ ಅಂತ ಹೇಳ್ತಾ ನನ್ನ ಒಂದೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಶ್ರೀಯುತ BM ನಾಗರಾಜ್ ಅವರಿಗೆ. ಹಾಗೆ ಅಡಿಷನಲ್ ಕಮಿಷನರ್ ಇನ್ಕಮ್ ಟ್ಯಾಕ್ಸ್ ಶಶಿಧರ್ ಅವರು ನಮ್ಮ ಜೊತೆಗಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬಂದು ಆಸೀನರಾಗಬೇಕು ಅಂತ ಮಾಡ್ಕೊತೀನಿ. ಶ್ರೀ ಶಶಿಧರ್ ಅವರು ವೇದಿಕೆ ಮೇಲೆ ಬಂದು ಆಸೀನರಾಗಬೇಕು, ಅಡಿಷನಲ್ ಕಮಿಷನರ್ ಇನ್ಕಮ್ ಟ್ಯಾಕ್ಸ್. ಹಾಗೆ ಮುಂದೆ ಹೋಗ್ತಾ, ನ್ಯಾಷನಲೈಸ್ ಬ್ಯಾಂಕ್ಗೆ ಜನರಲ್ ಮ್ಯಾನೇಜರ್ ಆದಂತಹ ಮೊದಲ ಒಕ್ಕಲಿಗ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತಹ, ಇಡೀ ಪ್ಯಾನ್ ಇಂಡಿಯಾ, ಡೆಲ್ಲಿ, ಮುಂಬೈ, ಟ್ರಿವೆಂಡ್ರಮ್ನಲ್ಲಿ ಕೆಲಸ ಮಾಡಿದಂತಹ ಹಾಗೂ ಹಿಂದಿನಲ್ಲಿ ಫಸ್ಟ್ ಡಾಕ್ಟರೇಟ್ ಪಡೆದಂಥವರು ಡಾಕ್ಟರ್ ST ರಾಮಚಂದ್ರ ಅವ್ರ ಜೊತೆಗಿದ್ದಾರೆ. ಈಗ ನಮ್ಮನ್ನು ಕುರಿತು ಮಾತನಾಡಬೇಕಾಗಿ ವಿನಂತಿ ಮಾಡ್ತಿದ್ದೀನಿ. ರಿಟೈರ್ಡ್ ಜನರಲ್ ಮ್ಯಾನೇಜರ್, ಕೆನರಾ ಬ್ಯಾಂಕ್. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಹಿರಿಯರೇ, ಮುಂದೆ ಕುಳಿತಕ್ಕಂಥ ಎಲ್ಲ ಬಂಧು ಬಾಂಧವರೇ, ಮೊದಲನೇದಾಗಿ ಈ ಬ್ಯೂರೋಕ್ರಾಟ್ಸ್ ಈ ಸಮ್ಮೇಳನದಲ್ಲಿ ಒಬ್ಬ ಬ್ಯಾಂಕರ್ನ ಅವರು ಸೇರಿಸಿರೋದು ನಮಗೆ ಭಾಳ ಹೆಮ್ಮೆಯ ವಿಷಯ. ಎಲ್ಲ ವಿಷಯನೂ ಮಾತಾಡ್ತಾರೆ, ಬ್ಯಾಂಕ್ ಬಗ್ಗೆ ಯಾರೂ ಮಾತಾಡೋಕ್ಕೆ ಹೋಗಲ್ಲ. ಆದರೆ ಜೈವರಾಮ್ ರಾಯ್ಪುರ್ ಅವರು ಇದ್ದಕ್ಕಿದ್ದಂಗೆ ನನಗೆ ಒಂದಿನ ಫೋನ್ ಮಾಡಿ, ನೀವು ನಮ್ಮ ಜೊತೆಲಿ ಇರಬೇಕು, 3 ದಿನ ಕಾರ್ಯಕ್ರಮ ಇದೆ. ನಾನು ಹೇಳಿದೆ, ಏನು ಸರ್, ನಮಗೆ ರೋಲ್ ಇದ್ರೆ ಏನಿದೆ ಹೇಳಿ, ಏನು ಮಾಡಬೇಕು? ಏನಿಲ್ಲ, ನಿಮ್ಮ ಪ್ರೆಸೆನ್ಸ್ ಇದ್ರೆ ಸಾಕು ಹಾಗೆ ಅಂತ ಹೇಳಿದರು. ಅವರಿಗೆ ವಿಶೇಷ ಧನ್ಯವಾದಗಳನ್ನು ಕೊಡ್ತಾ, 2 ವಿಷಯಗಳ ಬಗ್ಗೆ ನಾನು ಈ ಸಮಯದಲ್ಲಿ ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತಾನೆ. 36 ವರ್ಷ ಬ್ಯಾಂಕಿನ ಒಂದು ಸೇವೆ, ಇಡೀ ದೇಶದಲ್ಲಿ ಎಲ್ಲ ಭಾಗದಲ್ಲೂ ಮಾಡಿರುವ ಅನುಭವ, ಮತ್ತು ನಮ್ಮ ಸಮುದಾಯದವರು ಬ್ಯಾಂಕಿನ ಇಲ್ಲಿರೋದು ಒಂದು ದುಃಖದ ಸಂಗತಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. 1 ವರ್ಷಕ್ಕೆ 20,000 ಹುದ್ದೆಗಳನ್ನು ಬ್ಯಾಂಕು ನೇಮಕ ಮಾಡುತ್ತೆ. ಇಲ್ಲಿ ತಾವು ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ ಆಗ್ಬೋದು, ಗ್ರಾಮೀಣ ಬ್ಯಾಂಕ್ ಆಗ್ಬೋದು, ಈಗ ಹೋದರೆ ಅಲ್ಲಿ ನಿಮಗೆ ಹಿಂದಿ ಮತ್ತು ಬೇರೆ ಭಾಷೆ ಮಾತಾಡುವ ಜನಾಂಗ ಮಾತ್ರ ಸಿಗುತ್ತೆ ವಿನ ಕನ್ನಡ ಮಾತಾಡೋರು ಭಾಳ ಅಪರೂಪ. ಒಂದು ಕಾಲದಲ್ಲಿ 5 ಬ್ಯಾಂಕ್ಗಳನ್ನು ಕೊಟ್ಟಂಥ ಈ ರಾಜ್ಯ, ಕೆನರಾ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, ವಿಜಯ ಬ್ಯಾಂಕ್, ಇದೆಲ್ಲ ಬ್ಯಾಂಕ್ಗಳು ಕರ್ನಾಟಕದಿಂದ ಹುಟ್ಟಿ 100ಕ್ಕೆ 100 ಭಾಗ. ನಾನು ಬ್ಯಾಂಕ್ ಸೇರಿದಾಗ 100ಕ್ಕೆ 100 ಜನನೂ ನಾವು ದೆಹಲಿಯಲ್ಲಿ ಕೆಲಸ ಮಾಡಲಿ, ಬಿಹಾರದಲ್ಲಿ ಕೆಲಸ ಮಾಡಲಿ, ಎಲ್ಲ ಕಡೆ ಕನ್ನಡ ಮಾತಾಡೋ ಜನ ಇದ್ದರು.
ಇವತ್ತು ಬೆಂಗಳೂರಿನಲ್ಲೇ ಒಬ್ಬ ಜನರಲ್ ಮ್ಯಾನೇಜರ್ ಕನ್ನಡ ಮಾತಾಡೋನಿಲ್ಲ ಇಂಥ ದೊಡ್ಡ ಕೆನರಾ ಬ್ಯಾಂಕ್ನಲ್ಲಿ. ಬಹಳ ದುರದೃಷ್ಟಕರ. ಬ್ಯಾಂಕಿಗೆ ಜನಗಳು ಬರ್ತಾ ಇಲ್ಲ. ನಾನು ಕಳೆದ ವರ್ಷಗಳಿಂದ ರಿಕ್ರೂಟ್ಮೆಂಟ್ ಬೋರ್ಡ್ ಚೇರ್ಮನ್ ಆಗಿ ನಾನು ನೋಡಿದ್ದೀನಿ. ಇಂಟ್ರಿಗೆ ಕಳೆದ ತಿಂಗಳು ಗ್ರಾಮೀಣ ಬ್ಯಾಂಕ್ ಇಂಟ್ರ್ಯೂ ಮಾಡುವಾಗಲೂ ನೋಡ್ತೀವಿ, 1,000 ಅಭ್ಯರ್ಥಿಗಳು ಬಂದರೆ 50 ಜನ ಕನ್ನಡ ಮಾತಾಡೋರು ಬರೋಲ್ಲ. ಅದರಲ್ಲಿ ಒಕ್ಕಲಿಗರೋರು ಇಲ್ಲವೇ ಇಲ್ಲ. ಭಾಳ ದುಃಖದ ಸಂಗತ. ಮಕ್ಕಳುಗಳನ್ನ ನೀವು ಬ್ಯಾಂಕಿನ ಕಡೆಗೆ ಬರಲಿಕ್ಕೆ ಪ್ರೇರಣೆ ಮಾಡಬೇಕು. ಬ್ಯಾಂಕಿನ ಒಳ್ಳೆಯ ಒಂದು ನೌಕರಿ, ಆಲ್ ಇಂಡಿಯಾ ಸರ್ವಿಸ್. ಹೇಗೆ UPSC KPSCಲಿ ಎಷ್ಟು ಅಧಿಕಾರ ಇದೆ ಅಷ್ಟೇ ಅಧಿಕಾರವನ್ನು ನಾನು ನೋಡಿದ್ದೀನಿ. ಕಾರಣ ದೇಶದ ದೆಹಲಿಯಲ್ಲಿ ಕೆಲವು ವರ್ಷಗಳ ಕೆಲಸ ಮಾಡಿದ್ದೀನಿ, ಮುಂಬೈ ಅಂತ ಮಹಾನಗರದಲ್ಲಿ ಕೆಲಸ ಮಾಡಿದ್ದೀನಿ, ಕೇರಳದಲ್ಲಿ ಮಾಡಿದ್ದೀನಿ, ಕರ್ನಾಟಕದಾದ್ಯಂತ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಯೂನಿಯನ್ ಟೆರಿಟರಿ ಕೆಲಸ ಮಾಡುವಂಥ ಅನುಭವದಿಂದ ಹೇಳೋದ ಪ್ರಕಾರ ನಮ್ಮ ಜನಗಳು ಬ್ಯಾಂಕಿಗೆ ಸೇರುವುದಿಲ್ಲ. ಸೇರಬೇಕು. ಅಲ್ಲೂ ಒಳ್ಳೆ ಸಂಬಳ ಸಿಗುತ್ತೆ, ಅಲ್ಲೂ ಅಧಿಕಾರ ಸಿಗುತ್ತೆ, ಅಲ್ಲೂ ಜನಗಳಿಗೆ ಸಹಾಯ ಮಾಡುವಂಥ ಅನೇಕ ಕಾರ್ಯಗಳಿದೆ. ನಾನು ನಿನ್ನೆ ಮತ್ತು ಮೊನ್ನೆ ನೋಡಿದೆ, ಬ್ಯಾಂಕರ್ಗಳು ಎಲ್ಲ ಕ್ಷೇತ್ರಗಳು ಬೇಕಾದವರು. ಪೊಲಿಟಿಷಿಯನ್ಗೂ ಬ್ಯಾಂಕರ್ ಬೇಕು, MSME ಸೆಕ್ಟರ್ಗೂ ಬ್ಯಾಂಕರ್ ಬೇಕು, ಡಾಕ್ಟ್ರುಗಳು ಬ್ಯಾಂಕ್ ಬೇಕು, ಎಲ್ಲ ವರ್ಗದವರಿಗೂ ಬ್ಯಾಂಕ್ ಬೇಕೇ ಬೇಕು. ಬ್ಯಾಂಕ್ ಇಲ್ಲದೇ ಈ ದೇಶದ ಒಂದು ಉನ್ನತಿಗೆ ಸಾಧ್ಯವಿಲ್ಲ. ಬ್ಯಾಂಕಿನಿಂದ ಸಹಾಯವನ್ನು ಪಡೆದೇ ಯಾರೂ ಮುಂದೆ ಇರಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ರೈತ 180 ಸಾಲಗಳನ್ನು ತೆಗೆದುಕೊಳ್ಳುವಂಥ ಒಂದು ಸರ್ಕಾರ ನಿಯಮಗಳನ್ನು ಮಾಡಿದೆ. 150 ರೀತಿಯ ಸಾಲಗಳನ್ನು ಕೊಡುತ್ತೆ. 100ಕ್ಕೆ 190 ಜನಕ್ಕೆ ಗೊತ್ತೇ ಇಲ್ಲ ಯಾವ ರೀತಿಯ ಲಾಭವನ್ನು ಪಡಿಬೇಕು, ಯಾವ ರೀತಿ ಉದ್ಯಮಿ ಆಗಬೇಕು, ಯಾವ ರೀತಿ ವರ್ಕಿಂಗ್ ಕ್ಯಾಪಿಟಲ್ನ ತಗೋಬೇಕು, ಎಷ್ಟು ಓಡಿ ತಗೋಬೇಕು ಅನ್ನೋ ಜನಗಳಿಗೆ ಗೊತ್ತಿಲ್ಲ. ನಾನು DGM ಆಗಿದ್ದಾಗ ಮೈಸೂರಿನಲ್ಲಿ 5 ಜಿಲ್ಲೆಗಳ ಒಬ್ಬ ನೇತೃತ್ವವನ್ನು ವಹಿಸಿದ ಝೋನಲ್ ಹೆಡ್ ಆಗಿದೆ. ಮೈಸೂರು ಜಿಲ್ಲೆ, ಹಾಸನ ಜಿಲ್ಲೆ, ಮಂಡ್ಯ, ಚಾಮರಾಜನಗರ 180 ಶಾಖೆಗಳು ನನ್ನ ಕೆಳಗಡೆ ಇತ್ತು. ಒಂದು ವರ್ಷದಲ್ಲಿ 31 ಶಾಖೆಗಳನ್ನು ತೆರೆದೆ ನಾನು. 480 ಜನಕ್ಕೆ ಕೆಲಸ ಸಿಕ್ತಲ್ಲಿ. 31 ಶಾಖೆ ಮಾಡಿದ್ರೆ 100 ಹಳ್ಳಿಗಳಿಗೆ ಅನುಕೂಲ ಆಗುತ್ತೆ, ಸಾವಿರಾರು ಮಂದಿಗೆ ಅದರಿಂದ ಅನುಕೂಲ ಆಗುತ್ತೆ. ಉದ್ಯೋಗ ಮಾಡೋರಿಗೆ ಮತ್ತು ಸಣ್ಣ ವ್ಯಾಪಾರ ಮಾಡೋರಿಗೆ, ಉದ್ಯಮಿಗಳಾಗಲಿ ಅನುಕೂಲ ಆಗುತ್ತೆ. ಅದರಿಂದ ಈ ಬ್ಯಾಂಕುಗಳಿಂದ ಸಹಾಯವನ್ನು ಪಡೆಯುವಂಥದ್ದನ್ನು ಮೊದಲು ನಾವು ತಿಳ್ಕೋಬೇಕು. ನಾನು ಯಾವ ಜಿಲ್ಲೆ ಅಂತ ಹೇಳಿದ್ರೆ, ನಾನು ಬಂದಿರೋದು ಮಂಡ್ಯ ಜಿಲ್ಲೆ, ಒಂದು ಹಳ್ಳಿಲಿ. ಒಂದು ಉದಾಹರಣೆ ನಾನು ಕೊಡಲಿಕ್ಕೆ ಹೇಳ್ತೀನಿ. ನಮ್ಮ ಊರಿನಿಂದ ಮಂಡ್ಯಕ್ಕೆ ಸೈಕಲಲ್ಲಿ ಹೋಗ್ಬೇಕಾದ್ರೆ ನನ್ನ ತಂದೆ ಮಡ್ಗಾಡಿ ಇಲ್ಲದೆ ಸೈಕಲ್ ತೊಗೊಂಡ್ರು. 2 ಸೆಕೆಂಡ್ ಹ್ಯಾಂಡ್ ಸೈಕಲ್ಲು, 150 ರೂಪಾಯಿ ಅದಕ್ಕೆ. ನಾನು PUCಗೆ ಸೈಕಲಲ್ಲಿ ಬರ್ತಾಯಿದ್ದೆ. ಅದೇ ಮನುಷ್ಯ ಬ್ಯಾಂಕಿಗೆ ಬಂದ ಮೇಲೆ ಬೆಳಗ್ಗೆ ಕಾಫಿ ಬೆಂಗಳೂರಲ್ಲಿ ಕುಡಿದು, ಬೆಳಿಗ್ಗೆ ಬ್ರೇಕ್ಫಾಸ್ಟು ಬಾಂಬೆಲಿ ಮಾಡಿ, ಮಧ್ಯಾಹ್ನ ಊಟಕ್ಕೆ ಡೆಲ್ಲಿಗೆ ಹೋಗಿ, ರಾತ್ರಿ ವಾಪಸ್ ಬೆಂಗಳೂರು ಬಂದಿದ್ದೀನಿ. ಅನೇಕ ಬಾರಿ ಹೋಗಿದ್ದೀನಿ. ಅದು ಡಿಮಾನಿಟೈಸೇಷನ್ ಟೈಮಲ್ಲಿ. ಯಾವಾಗ ನಮ್ಮ ನೋಟು ರದ್ದತಿ ಆಯಿತು, ಇಡೀ ರಾತ್ರಿ ಹಗಲು ರಾತ್ರಿ ಕೆಲಸ ಮಾಡಿದ್ವಿ. ಪ್ರತಿ ದೇಶದ ಮೂಲೆಗಳನ್ನು ಪ್ರಾರಂಭ. ಅಂದರೆ ಒಬ್ಬ ಸೈಕಲಲ್ಲಿ ಓಡಾಡೋಂಥ ಹುಡುಗ ಬೆಳಿಗ್ಗೆ ರಾತ್ರಿ ಮಧ್ಯಾಹ್ನ ಅಷ್ಟು ಎಲ್ಲ ರಾಜ್ಯಗಳನ್ನು ನೋಡುವಂಥ ಉಸ್ತುವಾರಿಯನ್ನು ವಹಿಸ್ಕೊಂಡೆ. ಅಂದರೆ ಅಷ್ಟು ಮಹತ್ವ ಬ್ಯಾಂಕಿನಲ್ಲಿದೆ ಅಂತ ನಾವು ಒತ್ತಿ ಹೇಳ್ತಾ ಇದ್ದೀನಿ. ಕೆಲವೇ ಒಂದು ಹುದ್ದೆಗಳಲ್ಲಿ ಇದು ಅಧಿಕಾರ ಇಲ್ಲ, ಬ್ಯಾಂಕಿನಲ್ಲೂ ಸೇರಿದ್ರೆ ಇದೆ. ದಯಮಾಡಿ ನೋಡಿ, ಬ್ಯಾಂಕುಗಳು ಬೇಕಷ್ಟೇ. ಕೋಆಪರೇಟಿವ್ ಬ್ಯಾಂಕ್ ಇದೆ, ಪ್ರೈವೇಟ್ ಬ್ಯಾಂಕ್ಸ್ ಇದೆ, ನ್ಯಾಷನಲೈಸ್ ಬ್ಯಾಂಕ್ಸ್ ಇದೆ. ಎಲ್ಲ ರೀತಿ ಬ್ಯಾಂಕ್ಗಳಲ್ಲೂ ತಾವು ಸೇರ್ಬೋದು, ಮಕ್ಕಳಿಗೆ ಸಹಾಯ ಮಾಡ್ಬೋದು. ಮತ್ತು ಬ್ಯಾಂಕಿನ ವತಿಯಿಂದ ಉದ್ಯಮಿಗಳಿಗೆ ಏನು ಅನುಕೂಲ ಆಗುತ್ತೆ ನಾನು ನೋಡಿದೆ. ನಮ್ಮ ಜಾಸ್ತಿ ನಮ್ಮವರಲ್ಲಿ, ಅಂದರೆ ನಮ್ಮ ಬಳಗದರಲ್ಲಿ, ನಮ್ಮ ಸಮುದಾಯದಲ್ಲಿ ಒಂದಿದೆ. ನಾನು ಒಂದು ಜಿಲ್ಲೆಯಲ್ಲಿ 180 ಟ್ರಾಕ್ಟರ್ ಲೋನ್ ಕೊಟ್ಟಿದ್ದೆ. ಒಂದು ಸರಿ ಒಂದು ಸ್ಟೇಡಿಯಮಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಿ ರಿಸರ್ವ್ ಬ್ಯಾಂಕ್ ಗವರ್ನರ್ ಕರೆಸಿ ಕೊಟ್ವಿ. ನೀವು ನಂಬ್ತಾರೋ ಇಲ್ವಾ, 4 ಟ್ರಾಕ್ಟರ್ ಮಾತ್ರ ಲೋನ್ ವಾಪಸ್ ಬಂತು. 146 ಟ್ರಾಕ್ಟರ್ ಜನ ದುಡ್ಡೇ ಕಟ್ಟಲಿಲ್ಲ. ದುಡ್ಡು ಹಣ ತಗೊಳ್ಳಿಕ್ಕೆ ಎಷ್ಟು ಆಸಕ್ತಿ ಇರುತ್ತೋ ವಾಪಸ್ ಕೊಡಲಿಕ್ಕೆ ಅವರಿಗೆ ಅಷ್ಟು ತಿಳುವಳಿಕೆ ಇಲ್ಲ. ನಾವು ಸರ್ಕಾರ ದುಡ್ಡು ವಾಪಸ್ ಯಾಕೆ ಕೊಡಬೇಕು ಅಂತ. ಅಂದರೆ ಸಾಲ ತಗೊಳ್ಳೋದಿನೇ ಅವ್ರು ನಿರ್ಧಾರ ಮಾಡ್ತಾರೆ ಇದು ವಾಪಸ್ ಕೊಡಬಾರ್ದು ಅಂತ. ಅದು ಹೋಗ್ಬೇಕು ಅವ್ರಿಗೆ. ಎಷ್ಟು ದೊಡ್ಡ ಉದ್ಯಮಿಗಳಾಗಿದ್ದಾರೆ ಇಲ್ಲಿ, ಯಾರು ಸಕ್ಸಸ್ಫುಲ್ ಆಗಿದ್ದಾರೆ ಜೀವನದಲ್ಲಿ, ಅವರೆಲ್ಲ ಬ್ಯಾಂಕಿನ ಸಾಲವನ್ನು ತೀರಿಸಿ ಮತ್ತೆ ತಗೊಂಡು ಅವ್ರ ಕ್ರೆಡಿಬಿಲಿಟಿನ ಇನ್ಕ್ರೀಸ್ ಮಾಡಬೇಕು. ರೇಟಿಂಗ್ ಜಾಸ್ತಿ ಆಗಬೇಕು. ನಿಮ್ಮದು ಕ್ರೆಡಿಟ್ ರೇಟಿಂಗ್ ಅಂತ ಇರುತ್ತೆ ನಮ್ಮದು. ಆ ಕ್ರೆಡಿಟ್ ರೇಟಿಂಗ್ ಜಾಸ್ತಿ ಆದರೆ ಬ್ಯಾಂಕ್ನವ್ರು ಕರೆದು ನಿಮಗೆ ಸಾಲ ಕೊಡ್ತಾರೆ. ನಮ್ಮದ್ರಲ್ಲಿ ಏನಾಗಿದೆ, ಹಳ್ಳಿ ಜನಗಳಿಗೆ ಮತ್ತು ತಿಳುವಳಿಕೆ ಮೋಸ್ಟ್ಲಿ ಅಭಾವದಿಂದ ಸಾಲ ತಗೊಂಡ್ರೆ ಸರ್ಕಾರ ಮನ್ನಾ ಮಾಡುತ್ತೆ, ಸಾಲ ತಗೊಳ್ದವ್ರು ಯಾರೂ ಕೇಳಲ್ಲ, ಯಾಕೆ ವಾಪಸ್ ಕೊಡಬೇಕು.